ಮುಂದಿನ ಶ್ಲೋಕ ಕದಂಬ ಮಂಜರಿ ಕೃತ ಕರ್ಣಪೂರ ಮನೋಹರ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂತ ಇದೆ. ಇಲ್ಲಿ ಅವರು ನಾನು ಹೇಳಿದ್ದೆ ಅವರು ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಅದನ್ನ ಬಳಸ್ತಾ ಇದ್ದಾರೆ ಕದಂಬ ಅಂದ್ರೆ, ಈ ಕದಂಬ ಅಂತಕ್ಕಂಥ ಪುಷ್ಪ ಏನಾಗುತ್ತೆ ಗೊತ್ತಾ, ಅದನ್ನ ಹೂ ಮಾಲೆ ಮಾಡೋದು ಕಷ್ಟ. ಯಾಕೆಂದ್ರೆ ಅದು ಸ್ವಲ್ಪ ದಪ್ಪವಾಗಿ ಇರುತ್ತಂತೆ ನೋಡಕ್ಕೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಆಕೆ ಕಿವಿ ಇದೆಯಲ್ಲ, ಹೆಣ್ಮಕ್ಳೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ತಲೆ ಇದೆ, ಕೂದ್ಲಿದೆ, ಕಿವಿ ಇದೆ. ಹೂ ಮುಡ್ಕೋಬೇಕಾದ್ರೆ ಹೇಗ್ ಮುಡ್ಕೊಂತೀರಾ ನೀವು? ಹಿಂದೆಯಿಂದ ಮುಡ್ಕೊಂತೀರಾ. ತಾಯಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಕೆ ಹಿಂದಿನ ಕಿವಿ ಇದೆಯಲ್ಲ, ಕಂಡು ಕಾಣದಿರೋ ತರ ಆ ಹೂವ ಏನಕ್ ನೋಡ್ಬೇಕು. ಹೆಣ್ಮಕ್ಳು ನೀವೇನಾದ್ರೂ ಕಣ್ಣನ್ನ ಈ ತರ ಹಿಂದಕ್ ಮಾಡಿದ್ರೆ ಹೂವ ಮುಡ್ದಿರೋದು ನಿಮ್ಗೆ ಕಾಣಿಸ್ಬೇಕು, ಸ್ವಲ್ಪ ಮಟ್ಟಕ್ಕೆ ಕಾಣಿಸ್ಬೇಕು. ಆ ರೀತಿಯಾಗಿ ತಾಯಿಗೆ ಕದಂಬ ಪುಷ್ಪವನ್ನ ಮಾಲೆ ಮಾಡೇ ಮುಡಿಸ್ಬಿಟ್ಟಿದಾರಂತೆ. ಆ ಕದಂಬ ಮಾಲೆ ಅಂದ್ರೆ ಜಗನ್ಮಾತೆಗೆ ತುಂಬಾ ಪ್ರೀತಿ. ಹಾಗಂತ ಬೇರೆ ಹೂವು ಇಷ್ಟ ಯಾವ್ಯಾವ್ದು ಅಂತ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಮಲ್ಲಿಗೆ, ಜಾಜಿ, ಸಂಪಿಗೆ, ಮರುಗ, ದವನ, ಕನಕಾಂಬ್ರ ಮೊದಲಾದ ಬಗೆಯ ಹೂವು ಇರ್ಬೇಕು, ಘಮ ಘಮ ಅಂತಿರ್ಬೇಕು ದೇವಿಗೆ. ಈ ಎಲೆಗಳೊಂದಿಗೆ ಬೆರೆಸಿ ಅದನ್ನ ಮಾಲೆಯಾಗಿ ಕಟ್ಟಬೇಕು. ನೋಡಿ, ಕದಂಬ ಮಾಲೆ ಅಂತ ಏನಂತ ಕರಿತೀವಿ, ಬರೀ ಕದಂಬ ಹೂ ಕಟ್ಬಿಟ್ರೆ ಆಗಲ್ಲ. ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ, ಅದರ ಜೊತೆಗೆ ಸುವಾಸನ ಯುಕ್ತವಾದ ಪತ್ರೆಗಳನ್ನ ಸೇರಿಸಿ ಕಟ್ಟಿದಾಗ ಮಾತ್ರ ಅದು ಕದಂಬ ಮಾಲೆ ಆಗತ್ತೆ ಅಂತ. ಯಾಕೆ ಅಂದ್ರೆ ಆ ಹೂವು ಮತ್ತೆ ಎಲೆಗಳಿತ್ತಲ್ಲ, ದವನ ಮರುಗೆಲ್ಲ ನೀವು ನೋಡಿರ್ಬೋದು, ಆ ಎಲ್ಲ ಸುವಾಸನೆ ಏನಾಗತ್ತೆ ಗೊತ್ತಾ, ಕೇಶ ರಾಶಿಗೆ ಬಡಿದು ಅಕ್ಕಪಕ್ಕದಲ್ಲಿರೋರ್ಗೆ ಪರಿಮಳ ಹಂಚುತ್ತಂತೆ. ಆ ಹಂಚಿದಾಗ ಅದು ದೇವಲೋಕಕ್ಕೆ ಹೋಗುತ್ತಂತೆ ಆ ಪರಿಮಳ ಘಮ. ಸಾಮಾನ್ಯವಾದ ಸ್ತ್ರೀಯರು ಅದನ್ನ ಮುಡಿಯೋಕೆ ಆಗಲ್ಲ. ಯಾಕೆ ಗೊತ್ತಾ, ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಾಮಾನ್ಯ ಸ್ತ್ರೀಯರ್ ಏನಾದ್ರೂ ತಲೆಗಳಲ್ಲಿ ಇದನ್ನ ಸೇರಿದ್ರೆ ಏನಾಗತ್ತೆ ಗೊತ್ತಾ, ಅವರಿಗೆ ಉರಿ ಬಾಧೆ ಶುರುವಾಗುತ್ತಂತೆ. ಯಾವಾಗ ನೀವು ಸಂಕಲ್ಪ ಮಾಡದೇ ಇರುವಾಗ ಅಥವಾ ನೀವು ನಿಜವಾಗ್ಲೂ ಒಳ್ಳೆ ಮನ್ಸಿಲ್ದಿರುವಾಗ, ಆದ್ರೆ ಒಳ್ಳೆ ಮನ್ಸು ಇಟ್ಕೊಂಡು ನೀವು ಆ ಹೂವು ಏನಾದ್ರೂ ಮುಡ್ದಿದ್ದೆ ಆದ್ರೆ ತಲೆಯಲ್ಲಿರುವ ಕಲ್ಮಶ ಏನು ಸೀರುಗಳೆಲ್ಲ ದೂರ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಹಾಗಾಗಿ ಯಾಕೆ ಹೆಣ್ಮಕ್ಳು ಹೂ ಮುಡಿರಿ ಅಂತ ಹೇಳ್ತೀವಿ ಅಂದ್ರೆ, ಮಲ್ಲಿಗೆ, ಜಾಜಿ, ಮರುಗ, ದವನ, ಸಂಪಿಗೆ, ತಾಳೆ ಹೂವು ಯಾವಾಗ ನಿಮ್ಮ ಶಿರೋಜ ಅಂದ್ರೆ ತಲೆ ಕೂದಲನ್ನ ಅಲಂಕರಿಸುತ್ತೋ ಅವಾಗ ಸೌಂದರ್ಯದ ವೃದ್ಧಿ ಆಗತ್ತೆ, ಹಾಗೂ ಕೇಶರಾಶಿಯ ಪೋಷಣೆ ಎರಡೂ ಕೂಡ ಆಗುತ್ತಂತೆ. ಹಾಗೂ ನಿಮ್ಮ ಮುತ್ತೈದೆ ಸ್ಥಾನ ಯಾವಾಗ್ಲೂ ಕೂಡ ಎತ್ತರ ಸ್ಥಾನದಲ್ಲಿರುತ್ತೆ. ಯಾರಾದ್ರೂ ಅರ್ಶಿನ ಕುಂಕುಮ ಕೊಟ್ರೆ ಬೇಡ ಅನ್ಬಾರ್ದು, ಯಾರಾದ್ರೂ ಒಡವೆ ಚಿನ್ನ ಕೊಟ್ರೆ ಬೇಡ ಅನ್ಬೋದು, ಆದ್ರೆ ಅರಿಶಿನ ಕುಂಕುಮ ಕೊಟ್ರೆ ಬೇಡ ಅಂತಕ್ಕಂಥ ಹೆಣ್ಮಕ್ಳೇ ಇಲ್ಲ. ಅದ್ ಅಂದಿದೀವಿ ಅಂದ್ರೆ ನಮ್ಮ ಮುತ್ತೈದೆ ಸ್ಥಾನಕ್ಕೆ ಕುತ್ತು. ಹಾಗಾಗಿ ಅದನ್ನ ಯಾವತ್ತೂ ಕೂಡ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ನೆನ್ಪಡಿಟ್ಕೊಳ್ಳಿ. ಭಾಗವತದಲ್ಲಿ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ವಿರಾಡ ರೂಪನಾಗಿ ಪ್ರಕಾಶಿಸ್ತಾನಲ್ಲ, ಆ ವಾಮನ ಮೂರ್ತಿಯಾಗಿ ಆ ಬಾಲರೂಪಿಯಾಗಿ ದುಷ್ಟ ದಮನವನ್ನ ಮಾಡ್ಲಿಕ್ಕೆ ಬಂದಿರ್ತಾನಲ್ಲ, ಅದ್ರ ಬಗ್ಗೆ ಹೇಳ್ತಾ ಅವ್ರು ಏನಂತ ಹೇಳ್ತಾರೆ ಗೊತ್ತಾ, ಸೂರ್ಯ ಚಂದ್ರರು ಮೊದಲು ಶಿರೋಭೂಷಣಗಳಾಗಿ, ಆಮೇಲೆ ಕರ್ಣಕುಂಡಲಗಳಾಗಿ, ಭುಜಕೀರ್ತಿಗಳಾಗಿ, ಕಟಿ ಸೂತ್ರಗಳಾಗಿ ಮಾರ್ಪಟ್ಟು ಆಮೇಲೆ ಒಂದ್ ಪಾದಕ್ಕೆ ಸೇರ್ಕೊಂತಾರಂತೆ. ಅದ ಅರ್ಥ ಅಂದ್ರೆ, ಈಗ ತಲೆ ಕೂದ್ಲು, ಆಮೇಲೆ ಕರ್ಣಕುಂಡಲ ಅಂದ್ರೆ ಕಿವಿ, ಜೊತೆಗೆ ಭುಜಕೀರ್ತಿಗಳಾಗಿ ಆಮೇಲೆ ಪಾದಕೋಕ್ ಸೇರ್ಕೊಂಡ್ರೆ. ಯಾಕೆ ಆ ಪಾದಕೋಕ್ ಸೇರ್ಕೊಂಡಿದ್ದಕ್ಕೆ ಅಲ್ವಾ ಅವನು ಭೂಮಿನ, ಆಕಾಶನ ಹಾಗೂ ಬಲಿ ಚಕ್ರವರ್ತಿಯ ತಲೆ ಮೇಲೆ ಅವನು 3 ಪಾದ ಇಟ್ಟಿದ್ದು. ಆ ಪಾದ ಅಷ್ಟುದ್ದ ಬೆಳಿಬೇಕು ಅಂದ್ರೆ ಅಷ್ಟು ಶಕ್ತಿ ಬೇಕಿತ್ತಲ್ಲ ಪರಮಾತ್ಮನಿಗೆ. ಹಾಗಾಗಿ ಅಲ್ಲಿ ಸೂರ್ಯಚಂದ್ರ ಆವಾಸ ಸ್ಥಾನ ಆಗತ್ತೆ. ಯಾವ ರೀತಿ ಸೂರ್ಯಚಂದ್ರರು ಇಡೀ ಆಕಾಶ ತುಂಬಾ ಹರಡ್ಕೊಂಡಿದ್ರೋ ಹಾಗೆ ಪರಮಾತ್ಮನ ಪಾದಕ್ಕೆ ಬಂದು ಅವರು ಸೇರ್ಕೊಂಡು ಆ ಪರಮಾತ್ಮ ಅಲ್ಲಿ ಅಳಿತಾರೆ. ಆ ಸಂದರ್ಭದಲ್ಲಿ ಕೇಶದಲ್ಲಿ ಇರ್ತಾರಂತೆ, ದೇವಿಯ ಕೇಶದಲ್ಲಿ ಸೂರ್ಯಚಂದ್ರರು ನಲಿತಿರ್ತಾರಂತೆ. ಆ ವಾಮನ ಅವತಾರ ತಾಳದ್ಮೇಲೆ ಭಾಗವತದಲ್ಲಿ ಹೇಳ್ತಾರೆ, ಆ ಲೋಕ ಕಲ್ಯಾಣ ಆಗ್ಬೇಕು ಅಂತ ದೇವಿ ಹತ್ರ ಅಪ್ಪಣೆ ಪಡೆದು ಪರ್ಮಿಷನ್ ತಗೊಂಡು ಅವ್ರ ಏನ್ ಮಾಡ್ತಾರೆ, ಎಲ್ಲಿಗ್ ಬರ್ತಾರೆ, ಇಲ್ಲಿ ವಾಮನ ಮೂರ್ತಿಯಾದಂತಹ ಆ ವಿಷ್ಣುವಿನ ಪಾದದ ಒಳಗಡೆ ಬಂದು ಸೇರ್ಕೊಂತಾರೆ ಅಂತ ಹೇಳ್ತಾರೆ. ಅದು ಸಾಧ್ಯ ಆಗಿದ್ದು ಕೂಡ ಅವ್ರು ದೇವಿ ತಲೆ ಕೂದಲಲ್ಲಿ ಇದ್ದಾಗ ಕೇಶರಾಶಿಯ ಸುಗಂಧ ಪರಿಮಳ ಅವರಲ್ಲಿ ತುಂಬಿ ಅದು ಅವ್ರಿಗೆ ಇನ್ನಷ್ಟು ಶಕ್ತಿ ಬಂತು ಅನ್ನೋ ವಿಚಾರಕ್ಕೆ ಅವ್ರು ಈ ತರ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನು ಹೇಳ್ತಾರೆ, ಆ ಗ್ರಹ ನಕ್ಷತ್ರಗಳಿದೆಯಲ್ಲ ಆಕಾಶದಲ್ಲಿ, ಗ್ರಹ ನಕ್ಷತ್ರಗಳು, ಆ ಗ್ರಹ ನಕ್ಷತ್ರ ಏನ್ ಸಿಂಬಲೈಸ್ ಮಾಡುತ್ತೆ ಅಂದ್ರೆ, ದೇವಿ ಕಣ್ಣು ಕರ್ಣಾಭರಣ ಅಂದ್ರೆ ಆಕೆ ಕಿವಿಗೆ ಏನು ಓಲೆ ಹಾಕಿದ್ದಾಳಲ್ಲ, ಆ ಪಳಪಳ ಅಂತ ಹೊಳಿತಾ ಇರೋ ನಕ್ಷತ್ರ.
ಆ ಗ್ರಹಗಳು ಸೂರ್ಯ, ಚಂದ್ರ, ಶನಿ, ಶುಕ್ರ, ಗುರು, ಈ ಗ್ರಹಗಳೆಲ್ಲ ಅಮ್ಮನವರ ಕೂದಲಲ್ಲೇ ಇದೆ, ಅಮ್ಮನವರ ಕಣ್ಣಿನಂತೆ ಇದೆ ಅಂತ ಅಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಒಳ್ಳ ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ ಅಂತ ಕರಿತೀವಿ. ಅಂದ್ರೆ ಆ ರೂಪವನ್ನ ನಾವು ಯಾವ ತರ ಫೀಲ್ ಮಾಡ್ಬೇಕು ಅಂದ್ರೆ ಆಕಾಶದ ತರ ಫೀಲ್ ಮಾಡ್ಬೇಕು ಅಮ್ಮನವ್ರ ರೂಪವನ್ನ. ಬರೀ ಆ ತರ ಇದ್ ಮಾಡ್ಬಾರ್ದು. ಯಾಕೆ ಅಂದ್ರೆ ಸರ್ವ ವಿಶ್ವ ಸಾಕ್ಷಿಣಿ ಅವಳೆ, ಜೊತೆಗೆ ಕರ್ಮ ಸಾಕ್ಷಿಯಾದ ಸೂರ್ಯ ಭಗವಾನ್, ಮನಸ್ಸಿಗೂ ಜಲಕ್ಕೂ ಸಂಕೇತನಾದಂತಹ ಚಂದ್ರ. ಚಂದ್ರ ನೋಡಿ ಯಾವತ್ತು ಮನಸ್ಸಿನ ಕಾರಕ ಅಂತ ಕರಿತೀವಿ, ಜೊತೆಗೆ ಜಲಕ್ಕೆ ಸಂಬಂಧಪಟ್ಟಿದ್ದು ಹಾಗೂ ತಾಯಿಗೆ ಸಂಬಂಧಪಟ್ಟಿದ್ದು. ಸೂರ್ಯ ಗ್ರಹ ಬಂದ್ಬಿಟ್ಟು ಏನೋ ಅವನು ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಹಾಗೂ ಕರ್ಮ ಸಾಕ್ಷಿಗೆ ಸಂಬಂಧಪಟ್ಟಂತವನು. ಇವರಿಬ್ರು ಕೂಡ ಜಗನ್ಮಾತೆಗೆ ಆಗಿಂದಾಗೆ ಬಂದು ತಮ್ಮ ಕರ್ತವ್ಯದ ಬಗ್ಗೆ ವಿವರ ಒಪ್ಪಿಸ್ತಾ ಇರ್ತಾರೆ. ಅಮ್ಮ ಹೀಗಾಯ್ತಮ್ಮ, ಲೋಕದಲ್ಲಿ ಹಾಗಾಯ್ತಮ್ಮ, ಎಲ್ಲಾ ಕಡೆ ನಾನು ಬೆಳಕನ್ನ ಸರಿಯಾಗಿ ಕೊಡ್ತಾ ಇದ್ದೀನಮ್ಮ, ನನ್ ಕಾರ್ಯವನ್ನ ಸರಿಯಾಗಿ ನಾನು ಮಾಡ್ತಾ ಇದ್ದೀನಮ್ಮ ಅಂತ ಬಂದು ಆ ತಾಯಿಗೆ ಅವರು ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ. ಕದಂಬ ಅಂದ್ರೆ ಅದು ಒಂದು ರೀತಿಯಾದಂತ ಈಚಿಲ್ ಮರ ಅಂತ ಕರಿತೀವಿ. ಮಂಜರಿ ಅಂದ್ರೆ ಗೊಂಚಿಲು ಅಂತ ಅರ್ಥ, ಪುಷ್ಪಗುಚ್ಛ ಅಂತ ಅರ್ಥ. ಕ್ಲುಪ್ತ ಅಂದ್ರೆ ಸೀಮಿತವಾಗಿರ್ತಕ್ಕಂಥದ್ದು, ಲಿಮಿಟೆಡ್, ಯಾವಾಗ್ಲೂ ಸಿಗಲ್ಲ ನಿಮ್ಗೆ ಕದಂಬ ಪುಷ್ಪ ಬೇಕು ಅಂದಾಗೆಲ್ಲ ಸಿಗಲ್ಲ, ವೆರಿ ಲಿಮಿಟೆಡ್. ಕರ್ಣಪುರ ಅಂದ್ರೆ ಕಿವಿಗಳ ಆಭರಣ. ಮನೋಹರ ಅಂದ್ರೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ತಾಟಂಕ ಅಂದ್ರೆ ಬೇರೆ ನೀನು ಅಲ್ಲ, ನಾವು ಲೋಲಾಕ್ ಅಂತ ಕರಿತೀವಿ, ಲೋಲಾಕ್ ಬುಲಾಕ್ ಅಂತ, ಆಯ್ತಾ. ಸೊ ಕಿವಿಗೆ ಹಾಗೂ ಮೂಗಿಗೆಲ್ಲ ಧರಿಸ್ತಕ್ಕಂತ ಆಭರಣ ಅದು ಕರ್ಣಕುಂಡಲ. ಯುಗಲೀಭೂತ ಅಂದ್ರೆ ಜೋಡಿ. ಯಾರ್ ಜೋಡಿ? ತಪನ ಅಂದ್ರೆ ಸೂರ್ಯ, ಉಡುಪ ಅಂದ್ರೆ ಚಂದ್ರ, ಯುಗಲೀಭೂತ ಅಂದ್ರೆ ಸೂರ್ಯ ಚಂದ್ರ ಇಬ್ಬರ ಜೋಡಿ. ತಪನ ಅಂದ್ರೆ ಸೂರ್ಯ, ಉಡುಪ ಅಂದ್ರೆ ಚಂದ್ರ, ನೆನ್ಪಿಟ್ಕೊಳ್ಳಿ. ಮಂಡಲ ಅಂದ್ರೆ ಈ ಮಂಡಲ ಅಂದ್ರೆ ಗ್ರಹ ಮಂಡಲ ಅಂತ ಅರ್ಥ. ಈ ಗ್ರಹ ಮಂಡಲ ಇರ್ತಕ್ಕಂಥ ಎಲ್ಲ ಗ್ರಹಗಳು ಕೂಡ ದೇವಿಯ ಕೂದಲು, ಕಣ್ಣು, ಕಿವಿ ಆಭರಣಗಳಾಗಿ ಪಳ 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 ಅಂತ ಹೊಳಿತಾ ಇದ್ದಾರೆ ಅಂತ ಅಮ್ಮನವರ ಆ ಒಂದು ವೈಭವವನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ವರ್ಣಿಸ್ತಾ ಇದ್ದಾರೆ ಅಲ್ವಾ. ಈ ಲೋಲಾಕ್ ಅರ್ಥ ಆಗಲ್ಲ ಕೆಲವೊಬ್ಬರಿಗೆ. ಜುಮುಕಿ ಅಂತ ಕರಿಬಹುದ, ಅದನ್ನ ಜುಮುಕಿ ಅಂತ ಕರಿತೀವಿ. ಅದನ್ನ ಹಾಕೊಂಡಾಗ ತಾಯಿ ಆ ಕಡೆ ಈ ಕಡೆ ಅಂದಾಗ ಅದು ಅಳ್ಳಾಡ್ದಾಗ ಏನಾಗತ್ತೆ ಗೊತ್ತಾ, ಹೆಣ್ಮಕ್ಳು ಸೌಂದರ್ಯ ಯಾವ ತರ ಚೆನ್ನಾಗ್ ಕಾಣಿಸುತ್ತೋ ಹಾಗೆ ಅಮ್ಮನವರು ಕೂಡ ಕಾಣಿಸ್ತಾ ಇದ್ದಾರೆ. ಆದ್ರೆ ಅದು ಅಮ್ಮನವರ ಜುಮುಕಿ ಅಲ್ಲ, ಗ್ರಹಗಳು ಸುತ್ತುತ್ತಾ ಇರೋದು, ಗ್ರಹಗಳ ಸಂಚಾರ ತರ ಕಾಣಿಸ್ತಾ ಇದೆ ಅಮ್ಮನವರಿಗೆ. ಅಂದ್ರೆ ಈ 7 ಮತ್ತು 8ನೇ ಶ್ಲೋಕಗಳ ಒಟ್ಟು ತಾತ್ಪರ್ಯ ನಿಮಗೆ ಹೇಳ್ಬೇಕು ಅಂದ್ರೆ, ಈ ಭಗವತಿ ದೇವಿ ಸಂಪಿಗೆ ಹೂವು ಅರಳ್ತಾ ಇರ್ಬೇಕಾದ್ರೆ ಮೊಗ್ಗಿಂದ ಅದು ಪರಿಮಳ ಯಾವ ತರ ಶುರು ಮಾಡುತ್ತೋ ಆ ತರ ಮೂಗಿದೆ ಅವಳಿಗೆ. ಆ ಸಂಪಿಗೆ ಹೂವಿನ ಮೊಗ್ಗು ನೋಡ್ಕೊಳ್ಳಿ, ಅಮ್ಮನವ್ರನ್ನ ಮೂಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ತರ ಇದೆ. ಈ ನಕ್ಷತ್ರ ಕಾಂತಿ ಮೀಸೋ ತರ ಮೂಗಿನ ಆಭರಣ ಇದೆ, ಮೂಗು ನತ್ತಿದೆ. ಅವಳು ಈಚಲು ಹೂಗಳ ಗೊಂಚಲನ್ನ, ಕದಂಬ ಹೂವನ್ನು ಮುಡ್ಕೊಂಡಿದ್ದಾಳೆ. ಕಿವಿಲಿರೋ ಹೋಲೆಗಳಂತೂ ರತ್ನ ಕಚ್ಚಿಲ ಕುಂಡಲವಾಗಿದೆ. ಅದು ಗ್ರಹಗಳಿಗೆ ನಕ್ಷತ್ರಗಳ ತರ ಅಥವಾ ಸೂರ್ಯ ಚಂದ್ರ ತರ ಬೆಳಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲರನ್ನ ನಾಚಿಸೋ ರೀತಿ ಅಮ್ಮನವರ ಒಂದು ಅಲಂಕಾರ ಮಾಡ್ಕೊಂಡಿದ್ದಾರೆ ಅನ್ನೋ ಈ 7, 8ನೇ ಶ್ಲೋಕ ತಾತ್ಪರ್ಯ. ಇದು ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗಬೇಕು. ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು ನವವಿದ್ರುಮ ಬಿಂಬಶ್ರೀ ನ್ಯಕ್ಕಾರಿ ರದ ನಚ್ಚದ. ಚೆನ್ನಾಗಿದೆ ಅಲ್ವಾ? ಪದ್ಮರಾಗ ಅಂತ ಹೇಳ್ಬಿಟ್ರು. ಪದ್ಮ ರಾಗ ಶಿಲ, ಕೆಂಪು ಬಣ್ಣದ ಶಿಲೆ ಅಥವಾ ಮಾಣಿಕ್ಯ. ನಿಮಗ್ ಮಾಣಿಕ್ಯ ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿದಿರಲ್ವಾ ಕೆಂಪು ಮಾಣಿಕ್ಯ ಅಂತ. ಕೈಗೆಲ್ಲ ಉಂಗುರ ಮಾಡಿಸ್ಕೋಬೇಕಾದ್ರೆ ಅದನ್ನ ನಾವು ಬಳಸ್ತೇವೆ, ತುಂಬಾ ಕಾಸ್ಟ್ಲಿ ಇರುತ್ತೆ. ರಾಶಿ ಪ್ರಕಾರ ನಾವು ಅದನ್ನ ಹಾಕ್ಸ್ಕೊಂತೇವೆ. ಕೆಲವೊಬ್ರು ರೂಬಿ ರಿಂಗ್ ಅಂತ ಕೂಡ ಕರಿತೇವೆ. ಸೊ ನಾವು ಕೆಲವೊಂದು ರಾಶಿಗೆ ನೋಡಮ್ಮ ನೀಲಿ ಹಾಕೊಳ್ಳಿ, ಪಚ್ಚೆ ಹಾಕೊಳ್ಳಿ, ಮುತ್ತು ಹಾಕೊಳ್ಳಿ, ಹವಳ ಹಾಕೊಳ್ಳಿ, ಈ ರೀತಿಯಾಗಿ ಎಲ್ಲ ಹೇಳ್ತಾ ಇರ್ತೀವಿ. ಸೊ ಟೋಪಾಸ್ ಹಾಕೊಳ್ಳಿ, ಸಫ್ರಾನ್ ಹಾಕೊಳ್ಳಿ, ಈ ತರ ಎಲ್ಲ ಹೇಳ್ತಾ ಇರ್ತೇವೆ. ಇಲ್ಲಿ ತಾಯಿ ಏನ್ ಮಾಡಿದ್ದಾಳೆ ಗೊತ್ತಾ, ಅವಳು ಕೆನ್ನೆ ಬಗ್ಗೆ, ತಾಯಿ ಕೆನ್ನೆ ಬಗ್ಗೆ. ಆ ಕೆನ್ನೆ ಯಾವ ತರ ಇದೆ ಅಂದ್ರೆ ಕನ್ನಡಿ ತರ ಇದೆ, ಮಿರರ್. ಎಷ್ಟು ಸಾಫ್ಟ್ ಆಗಿದೆ ಅಂಡ್ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂದ್ರೆ ದೇವಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಕೆನ್ನೆಯಲ್ಲಿ ನಿಮ್ ಮುಖ ನೋಡ್ಬೋದಂತೆ, ಅಷ್ಟು ಚೆನ್ನಾಗಿದೆಯಂತೆ ದೇವಿ ಕೆನ್ನೆಗಳು. ಆ ಕನ್ನಡಿ ತರ ಇರೋ ಕೆನ್ನೆ ಸೌಂದರ್ಯ ಕನಿ ಅಂತ ಅನ್ಕೊಂಡ್ರೆ ಅಷ್ಟು ಮಾತ್ರ ಸಾಲಲ್ಲ. ಸರ್ವ ಪ್ರಾಣಿ ಕೋಟಿಗಳಿಗೂ ಕೂಡ ತಾಯಿ ನಾನಿದ್ದೀನಿ, ನಿಮ್ಮ ನೋವು, ನಿಮ್ ಸಮಸ್ಯೆ, ನಿಮ್ ಕಷ್ಟ ಅದ್ ನಂದು ಅಂತ ತೋರ್ಸೋದೇ ತಾಯಿ ಕೆನ್ನೆ. ಕನ್ನಡಿ ಮಾತ್ರ ನಮ್ಮ ಪ್ರತಿಬಿಂಬ,
ತೋರ್ಸ್ಲಿಕ್ ಸಾಧ್ಯ. ಅದ್ ಬಿಟ್ಟು ಬೇರೆ ಯಾವ್ದಾದ್ರು ತೋರಿಸುತ್ತೆ ಅಂದ್ರೆ ತಾಯಿಯ ವದನ, ಅಂದ್ರೆ ಆಕೆ ಕೆನ್ನೆಗಳು ಕಪೋಲಗಳು ಅಷ್ಟು ಚೆನ್ನಾಗಿದ್ಯಂತೆ. ಹಾಗಾಗಿ ಅದನ್ನ ಮಾಣಿಕ್ಯಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾವ ಮಾಣಿಕ್ಯ ಅದು? ಪದ್ಮರಾಗ ಮಣಿಗಳ ಕಾಂತಿ ಇರ್ತಕ್ಕಂಥ ಮಾಣಿಕ್ಯ ಅಥವಾ ಕೆಂಪು ಬಣ್ಣದ ಶಿಲೆ, ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಈಗ ಮರಣ ಹೊಂದಿದ ಮನ್ಮಥನನ್ನ ತಾಯಿ ಪುನರ್ಜೀವನಗೊಳಿಸ್ತಾಳೆ. ಆ ದಯಾಮೂರ್ತಿ ಕಣ್ಣಿನ ಸನ್ನೆ ಮೂಲಕ ತನ್ನ ಗಂಡನಿಗೆ ಅರಿವನ್ನ ಕೊಟ್ಟು ಬದುಕಿಸಿ ಅಂತ ಹೇಳ್ತಾಳೆ. ಭ್ರುಕುಟಿ ಅಂದ್ರೆ ಹುಬ್ಬು, ಅರ್ಥ ಮಾಡ್ಕೊಳ್ಳಿ. ಗಂಟು ಹಾಕದೆ ಮುಖ ಸಿಂಡರಿಸದೆ ತಾಯಿ ಅಷ್ಟಮಿ ಚಂದ್ರ ಇರ್ತಕ್ಕಂತ ಮುಖದಿಂದ ಕೆಂಪಗಿನ ಸಿಂಧೂರದ ಬೊಟ್ಟಿಕೊಂಡು ತಾಯಿ ಹಣೆಯಲ್ಲಿ ಒಂದು ಚೂರು ನೆರಿಗೆ ಮೂಡೋ ತರ, ಈ ಮುಖ ಗಂಟಿಕೊಂಡಾಗ ಹಣೆ ಮೇಲೆ ನೆರಿಗೆ ಬರುತ್ತೆ, ಅಂದ್ರೆ ಸುಕ್ಕು ಬರುತ್ತೆ, ಅದನ್ನ ಇಟ್ಕೊಂಡಿರೋ ತರ ತಾಯಿ ಆ ಮೀನಿನ ಕಣ್ಣುಗಳ ಮುಖಾಂತರ ಭಕ್ತರ ಮೇಲೆ ಯಾವಾಗ್ಲೂ ಸದಾ ಕಾಲ ಒಳ್ಳೆ ವಿಚಾರವನ್ನೇ ನೋಡ್ತಾ ಇರ್ತಾಳೆ, ಒಳ್ಳೇದ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಜಗಜ್ಜನನಿ ಹೊಚ್ಚ ಹೊಸ ಹವಳದಂತಹ ಕೆನ್ನೆ ಆಕೆಗೆ. ತುಟಿ ಅಂತೂ ತೊಂಡೆಯ ಹಣ್ಣಿನಂತಹ ಮೇಲ್ತುಟಿ ಅಂತ ಹೇಳ್ತಾ ಇದ್ದಾರೆ, ತುಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಹವಳದ ಕಾಂತಿಯನ್ನ ಹೊರಚೆಲ್ತಾ ಇದೆ. ಯಾವ ತರ ಅಂದ್ರೆ ಚೈತ್ರೋದ್ಯಾನ, ಎಷ್ಟ್ ಚೆನ್ನಾಗಿದೆ ನೋಡಿ. ಚೈತ್ರ ಮಾಸ ಅಂದ್ರೆ ಯುಗಾದಿ ಹಬ್ಬ ಬಂತು, ಉದ್ಯಾನ ಅಂದ್ರೆ ಯುಗಾದಿ ಹಬ್ಬದ ಸಮಯದಲ್ಲಿ ನೀವು ಕಾಡಿಗೆ ಹೋದ್ರೆ ಆ ವಸಂತ ಮಾಸದಲ್ಲಿ ಎಲ್ಲ ಕಡೆ ಯಾವ ತರ ಹೊಸ ಚಿಗುರು, ಮನೆಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತೋರಣ ತಂದು ಕಟ್ಟಾಗ ಹೇಗೆ ಅದು ಹಸ್ರೂಗೆ ನಳನಳಿಸ್ತಾ ಇರುತ್ತೋ ಆ ರೀತಿ ದೇವಿಯ ತುಟಿ ಹೇಗ್ ಪಳ 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 ಅಂತ ಹೊಳಿತಾ ಇದೆ. ಮೇಲ್ತುಟಿ ಏನು ಸಿಂಬಲೈಸ್ ಮಾಡುತ್ತೆ? ತುಟಿ ನೋಡ್ಬಿಟ್ಟು ಸುಮ್ನೆ ಆಗ್ಬಿಡದ ನಾವು? ಮೇಲ್ತುಟಿ ಏನ್ ಹಾಗಾದ್ರೆ ಗುರುಗಳ ಮೇಲ್ತುಟಿಯ ಸಿಂಬಲ್ ಏನು ಅಂದ್ರೆ ಅಮ್ಮನವ್ರು ಏನನ್ನ ಸೂಚನೆ ಕೊಡ್ತಾ ಇದ್ದಾರೆ ಅಂದ್ರೆ ಆ ಮಹಾಮಾತೆಯ ಮೇಲ್ತುಟಿ ದೃಢತ್ವ, ಅಂದ್ರೆ ಯಾವಾಗ್ಲೂ ಕೂಡ ಗಟ್ಟಿಯಾಗಿರ್ಬೇಕು, ಏನೇ ಬಂದ್ರು ಎದುರಬಾರ್ದು ನೀವು. ಕೆಳಗಡೆ ತುಟಿ ಮೃದುತ್ವ, ಹಾಗಂತ ನೀವು ಕ್ರೂರಿ ಆಗಬಾರ್ದು, ನಿಮ್ಮಲ್ಲಿ ಮಮತೆ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇರೋದೆರಡು ತುಟಿ, ನಗಬೇಕು ಅಂದ್ರೆ ಎರಡೂ ತುಟಿ ಬೇಕೇ ಬೇಕು. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಕಷ್ಟ ಸಂದರ್ಭದಲ್ಲಿ ಜೀವನವನ್ನ ನಿಭಾಯಿಸ್ಬೇಕಾದ್ರೆ ಮೇಲ್ತುಟಿ ತರ ದೃಢವಾಗಿರ್ಲಿ, ಕೆಳ ತುಟಿ ಯಾವತ್ತೂ ಕೂಡ ಮೃದುವಾಗಿರ್ಲಿ, ತಾಯಿಯಂತೆ ಇರ್ಲಿ. ನೋಡಿ, ನಗಬೇಕಾದ್ರೆ ಮೇಲ್ತುಟಿಗಿಂತ ಕೆಳಗಡೆ ತುಟಿ ಅರಳುತ್ತೆ ನಿಮಗೆ. ಮೇಲ್ತುಟಿ ತುಂಬಾ ಹೊತ್ತು ನಕ್ಕಿದ್ರೆ ಮೇಲ್ತುಟಿ ನೋವು ಬರುತ್ತೆ. ಯಾಕೆಂದ್ರೆ ಮೇಲ್ತುಟಿ ದೃಢವಾಗಿರೋದು, ಅದು ನಾವು ಫೋರ್ಸ್ಫುಲಿ ಎಕ್ಸ್ಟೆಂಡ್ ಮಾಡ್ತಾ ಇರೋದು, ಅಂದ್ರೆ ಅಗಲ್ಸ್ತಾ ಇರೋದು. ಆದ್ರೆ ಕೆಳಗಡೆ ಹಾಗಲ್ಲ, ಬಹಳ ಸುಲಭ ಕೆಳಗಡೆ ತುಟಿ, ಅದು ಬೇಗ ಅರಳು ಬಿಡುತ್ತೆ. ಇದರ್ಥ ಮೇಲ್ತುಟಿ ದೃಢವಾಗಿರುತ್ತೆ. ಆ ದೃಢತೆಯನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ಕೆಳಗಡೆ ತುಟಿ ಏನೋ ಅದು ಯಾವಾಗ್ಲೂ ನಗುತ್ತಾ ಇರುತ್ತೆ, ಮತ್ತೆ ಫ್ರೀ ಆಗಿರುತ್ತೆ. ಜೀವನದಲ್ಲೂ ಹಾಗೆ ಎಲ್ಲರನ್ನೂ ಕೂಡ ಮಮತೆಯಿಂದ ನೋಡ್ಬೇಕು, ಮೃದು ಸ್ವಭಾವ ಇರಬೇಕು ಅಂತ ಅಮ್ಮನವರ ತುಟಿ ಮೂಲಕ ನಮ್ಗೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಕೆಂಪು ಬಣ್ಣ ತುಟಿ ಹೇಗಿರುತ್ತೆ? ಕೆಂಪು ಬಣ್ಣದಿಂದ ಕೂಡಿರುತ್ತೆ, ಆದರ ಅಂತ ಕರಿತೀವಿ. ಅಂದ್ರೆ ತಾಯಿ ಹೇಳ್ತಾರಮ್ಮ, ತಾಂಬೂಲ ಸೇವನೆ ಮಾಡಿದ್ಯಾ ನೀನು? ಎಲೆ ಅಡಿಕೆ ಹಾಕೊಂಡು ಜಗತ್ ತಿಂತೀವಲ್ಲ, ಸುಣ್ಣ ಹಾಕೊಂತೀವಲ್ಲ, ಜೊತೆಗೆ ಸುಣ್ಣ ಹಾಕೊಂಡಾಗ ಬಾಯಿ ತುಂಬಾ ಕೆಂಪಾಗತ್ತಲ್ಲ, ನಾಲಿಗೆ ಕೆಂಪಾದಾಗ ತುಟಿ ಕೂಡ ಅದರ ರಸ ಸೋಕಿ 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 ಕೆಂಪಾಗತ್ತಲ್ಲ. ನೀನು ತಾಂಬೂಲ ಹಾಕಿದ್ಯಾ? ನೀನ್ ಸುಳ್ಳು ಹೇಳ್ತಿದ್ಯಾ ನಮ್ಗೆಲ್ಲ. ನೀನ್ ತಾಂಬೂಲ ಹಾಕದೇ ಇದ್ರೆ ಅದು ಹೇಗೆ ಆ ತುಟಿ ಅಷ್ಟು ಕೆಂಪಗಿರ್ಲಿಕ್ ಸಾಧ್ಯ ಅಲ್ವಾ? ಈಗ ನಾವು ತಾಂಬೂಲ ಹಾಕದಾಗ ನಮ್ ಬಾಯಿಲ್ಲ ಕೆಂಪಾಗತ್ತಲ್ಲ. ಹಾಗಾಗಿ ತಾಯಿಗೆ ಯಾಕೆ ಆತರ ಹೇಳ್ತಾ ಇದ್ದಾರೆ ಅಂದ್ರೆ, ಮಂದಸ್ಮಿತವಾದಂತಹ ವದನಾರವಿಂದ ಕಣ್ತುಂಬ್ತಾ ಇದೆ ಆ ತಾಯಿಯ ರೂಪ. ಹಾಗಾಗಿ ಆಕೆ ಏನಾದ್ರೂ ಅದನ್ನ ತಾಂಬೂಲ ಹಾಕಿದ್ರೆ ಮುಗುಳ್ನಗ್ತಾಳಲ್ಲ, ಆಭರಣಗಳ ಮಧ್ಯೆ ಫಳಕ್ಕನೆ ಹೊಳೆತಕ್ಕಂತ ಬೆಳ್ಳಗಿನ ಹಲ್ಲಿನ ಸಾಲ್ ಕಾಣಿಸ್ತಾ ಇದೆ. ಬೆಳ್ಳಗಿನ ಹಲ್ಲಿನ ಸಾಲು, ಶುದ್ಧ ವಿದ್ಯಾಂಕುರಾಕಾರ ಅಂತ ಹೇಳ್ತಾ ಇದ್ದಾರ. ಅದು ನಿಮ್ ಅಲ್ಲಲ್ಲಿ 32 ಇರುತ್ತೆ. 32 ಕಾಣಿಸ್ಬಿಡುತ್ತ ನಮ್ಗೆ? ಎಷ್ಟ್ ಕಾಣಿಸುತ್ತೆ? ಒಂದು ಇಷ್ಟ್ ಕಾಣಿಸ್ಬೇಕು ಅಂತಿರುತ್ತೆ, ಅಷ್ಟ್ ಕಾಣಿಸುತ್ತೆ. ಇವ್ರು ಹೇಳ್ತಾರೆ 16 ಹಲ್ಲುಗಳು ಕಾಣಿಸ್ತಮ್ಮ ನಿನಗೆ. ಹಾಗಾದ್ರೆ 16 ಹಲ್ಲು ಯಾಕೆ ಕಾಣಿಸ್ಬೇಕು ಅಂದ್ರೆ, 16 ಅಕ್ಷರಗಳು ಸಾಮಾನ್ಯವಾದ ಅಕ್ಷರ ಅಲ್ಲ. ಅದು ಶ್ರೀವಿದ್ಯೆಗೆ 16 ಅಕ್ಷರಗಳು ಬೇಕೇ ಬೇಕು. ಅದ್ಯಾವುದು ಅಂದ್ರೆ ಷೋಡಶಾಕ್ಷರಿ ಮಂತ್ರ ಅಂತ ಕರಿತೀವಿ ನಾವು. ಷೋಡಶಾಕ್ಷರಿ ಮೂಲ ಅಂತ ಕರಿತೀವಿ. ಅಂದ್ರೆ ಕ ಎ ಈ ಲ, ಕಯೇ ಈಲ, ಹ ಸ ಕಲ, ಅಹಸ ಕಹಲ ಸಕಲ. ಇದು 16 ಅಕ್ಷರ, 16 ಲೆಟರ್ಸ್.
ಈ 16 ಅಕ್ಷರಗಳಿಗೆ ನಾವು ಶ್ರೀವಿದ್ಯಾ ಷೋಡಶಾಕ್ಷರಿ ಮಂತ್ರ ಅಂತ ಕರಿತೀವಿ. ಇದನ್ನ ಅದರ ಒಂದು ರಿಸ್ಟ್ರಿಕ್ಷನ್ ಕೇಳಿಸ್ಕೊಂಡು ನೀವು ಬರ್ಕೊಂಡ್ರು ಕೂಡ ಇಲ್ಲಿ ತುಂಬಾ ಮೇಂಟೈನ್ ಮಾಡ್ಬೇಕಾಗಿರೋದು ಒಂದು ಶರ ಇದೆ, ಅಂದ್ರೆ ಒಂದು ಕಂಡೀಷನ್ ಇದೆ. ವಾಟ್ ಈಸ್ ದ ಕಂಡೀಷನ್ ಅಂದ್ರೆ, ಗುರುಮುಖೇನ ಉಪದೇಶ ಆದ್ರೆ ಮಾತ್ರ ಇದು ಫಲ ಕೊಡುತ್ತೆ. ನೀವು ಪುಸ್ತಕಗಳನ್ನ ಓದಿ ನೀವೇನಾದ್ರೂ ಶ್ರೀವಿದ್ಯಾ ಆಚರಣೆ ಮಾಡ್ತೀನಿ ಅಂದ್ರೆ ಆಯಾ ಅಕ್ಷರದ ಆಯಾ ಮಹರ್ಷಿಗಳು ನಿಮ್ಗೆ ಆಶೀರ್ವಾದ ಮಾಡಲ್ಲ. ನೀವ್ ಅನ್ಕೋಬಹುದು ಇದು ಅಕ್ಷರ ಅಂತ ಅಲ್ಲ, 16 ಜನ ಮಹರ್ಷಿಗಳಿಂದ ಉದ್ಭವವಾದಂತಹ 16 ಅಕ್ಷರಗಳಿದು. ಆಯ್ತಾ? ಇದನ್ನ ನಾವು ಆಡಕ ಅಥವಾ ನಿಕ್ಷಿಪ್ತ ಅಂತ ಕರಿತೀವಿ, ಅಂದ್ರೆ ವೆರಿ ಸೀಕ್ರೆಟ್ ನೋಟ್ ಅಂತ ಕರಿತೀವಿ. ಈ ತಾಯಿ 16 ಹಲ್ಲು ಕಾಣಿಸ್ತಾ ಇದೆಯಲ್ಲ, 16 ಹಲ್ಲುಗಳು ಒಂದೊಂದು ಅಕ್ಷರಗಳನ್ನ ಸೂಚಿಸುತ್ತಾ ಶ್ರೀವಿದ್ಯಾ ಷೋಡಶಾಕ್ಷರಿ ಮಂತ್ರವನ್ನ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಅಮ್ಮನವ್ರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದೀವಿ, ಸುಮ್ನೆ ತುಟಿ ಚೆನ್ನಾಗಿತ್ತು, ಹಲ್ ಚೆನ್ನಾಗಿತ್ತು, ಕಿವಿ ಚೆನ್ನಾಗಿತ್ತು ಅನ್ನೋದೆಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದಂತ ಒಳ ಅರ್ಥ ಇರುತ್ತೆ. ಅದನ್ನ ನಾವು ತಿಳ್ಕೊಳೋ ಪ್ರಯತ್ನ ಪಡ್ತಾ ಇದೀವಿ. ಆದಷ್ಟು ಕಾನ್ಸಂಟ್ರೇಷನ್ ಮಾಡಿ ಕೇಳಿ. ಇಲ್ಲಿ 16 ಹಲ್ಲುಗಳು 16 ಶ್ರೀವಿದ್ಯಾ ಷೋಡಶಾಕ್ಷರಿ ಮಂತ್ರವನ್ನ ಹೇಳ್ತಾ ಇದೆ. ಅದಕ್ಕೆ 16 ಜನ ಋಷಿಗಳಿದ್ದಾರೆ. ಅದ್ ಯಾರು ಅಂತ ಅವ್ರು ಹೇಳ್ತಾ ಇಲ್ಲ, ಅದನ್ನ ಸೀಕ್ರೆಟ್ ಮಾಡಿಟ್ಬಿಟ್ರು. ವೆರಿ ಸೆನ್ಸಿಟಿವ್ ಅಂತ 16 ಋಷಿಗಳ ಹೆಸರನ್ನ ಇಲ್ಲಿ ಅವರು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೇಳಿಲ್ಲ. ಆ ಮಹಾಮಾತೆಯ ಸ್ವಸ್ವರೂಪ ನಮ್ಗೆ ಗೋಚರ ಆಗ್ತಾ ಇರೋದ್ ಒಂದು, ಆದ್ರೆ ಆಕೆಯ ಹಿಂದೆ ಇರ್ತಕ್ಕಂಥದ್ದು ಬ್ರಹ್ಮಾಂಡ. ಸುಮ್ಮನೆ ಅಕ್ಷರ ಉಚ್ಚಾರಣೆ ಮಾಡ್ಬಿಟ್ರೆ ಆಗಲ್ಲ, ಅದನ್ನ ನಾವು ಪ್ರನೌನ್ಸ್ ಮಾಡ್ಬಿಟ್ರೆ ಆಗಲ್ಲ. ಮಂತ್ರಕ್ಕೆ ಗೌಪ್ಯವಾದ ಅರ್ಥ ಇರುತ್ತೆ, ಅರ್ಥ ಮಾಡ್ಕೊಂಬಿಡಿ. ಪ್ರತಿಯೊಂದು ಮಂತ್ರಕ್ಕೆ ಸೀಕ್ರೆಟ್ ಮೀನಿಂಗ್ ಅಂತ ಇರುತ್ತೆ, ಆಯ್ತಾ? ಮತ್ತೆ ಅದಕ್ಕೆ ಹಾರ್ಟ್ ಇರುತ್ತೆ, ಹೃದಯ ಅಂತ ಕರಿತೀವಲ್ವಾ. ಪ್ರತಿಯೊಂದು ಮಂತ್ರಕ್ಕೂ ಹೃದಯ ಇರುತ್ತೆ. ನಾವು ಸರಿಯಾಗಿ ಹೇಳ್ದಿರ್ಬೇಕಾದ್ರೆ ಹೃದಯ ಆಕ್ಟಿವೇಟ್ ಆಗಲ್ಲ. ಯಾಕೆ ನಿಮ್ಗೆ ಗೊತ್ತಾ? ಮೇಡಮ್ ಹೇಳ್ಕೊಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ, ಮಹಾಪ್ರಾಣ ಉಚ್ಚಾರಣೆ ಮಾಡಿ, ಇದನ್ನ ಚೆನ್ನಾಗಿ ಹೇಳಿ, ಪ್ರೀತಿಯಿಂದ ಹೇಳಿ, ನಗ್ನಗ್ತಾ ಹೇಳಿ, ಈ ತರ ಹೇಳ್ಬೇಡಿ. ನಿಮ್ಗೆ ಅನಿಸ್ತಿದ್ಯಾ ಇದನ್ನ ಹೇಳಿದಾಗ ಲಕ್ಷ್ಮಿ ಬರ್ತಿದ್ದಾಳೆ ಅಂತ ಯಾಕೆ ಅದನ್ನ ಹೇಳ್ತಾ ಇರೋದು ಅಂದ್ರೆ, ನೀವ್ ಹೇಳೋ ಶ್ಲೋಕದ ಹೃದಯವನ್ನ ತೆರಿಬೇಕು. ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ. ಶ್ಲೋಕ ಅಂದ್ರೆ ಬರೀ ಅಕ್ಷರ ಅಂತ ಅನ್ಕೊಂಡ್ಬಿಟ್ಟಿದ್ರ? ನೋ, ಎವ್ರಿ ಶ್ಲೋಕ ಕನ್ಸಿಡರ್ ಆಸ್ ಅನ್ ಸೀಕ್ರೆಟ್ ಮೀನಿಂಗ್ ವಿತ್ ಸೋಲ್. ರಹಸ್ಯವಾದಂತಹ ಹೃದಯ ಇರುತ್ತೆ ಶ್ಲೋಕಕ್ಕೆ. ಅದನ್ನ ಲಲಿತಾ ಸಹಸ್ರನಾಮದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಅದನ್ನ ನೀವೇನಾದ್ರೂ ಗುರುಮುಖಿಯನ್ನ ತಿಳ್ಕೊಳ್ದೆ ಇದ್ರೆ ಅದು ನಿಷ್ಫಲವಾಗತ್ತೆ. ಎಷ್ಟೋ ಮಂದಿ ಗೃಹಸ್ಥರಿದ್ದನ್ನು ಸಾಧನೆ ಮಾಡ್ಕೊಂಡಿದ್ದಾರೆ, ಅಂದ್ರೆ ಅವ್ರ ಸಂಸಾರದಲ್ಲಿ ಇದ್ರೂ ಕೂಡ ಸಾಧನೆ ಮಾಡ್ಕೊಂಡಿರೋದು, ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಅಲ್ವಾ. ಆದ್ರೆ ಇದನ್ನ ಸಾಧ್ಯ ಗುರುಮುಖಿಯನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಕೋಟಿ ಜಪವನ್ನ ಆಚರಿಸಿ ಗುರುಗಳು ಅಂತ ತಿಳ್ಕೊಂಡ್ಬಿಟ್ರೆ ಅವ್ರ ಗುರುಗಳಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರ 90 ವರ್ಷ ವಯಸ್ಸಾಯ್ತು, ಆದ್ರೆ ಅವ್ರ ಗುರುಗಳಾಗಲ್ಲ. ಅವರು 8 ವರ್ಷದ ಶಂಕರಾಚಾರ್ಯರು, ಬಟ್ ಅವ್ರ ಗುರು. ಯಾಕೆ ಗೊತ್ತಾ? ಅವ್ರಿಗೆ ಸಿದ್ಧಿ ಆಯ್ತು. ಮಂತ್ರ ಸಿದ್ಧಿ ಆಗೋದು ಬಹಳ 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 ಇಂಪಾರ್ಟೆಂಟು. ಯಂತ್ರ ಸಿದ್ಧಿ ಆಗೋದು ಇಂಪಾರ್ಟೆಂಟು, ತಂತ್ರ ಸಿದ್ಧಿ ಆಗೋದು ಇಂಪಾರ್ಟೆಂಟು. ಯಂತ್ರ ಮಂತ್ರ ಜಪತಪ ಸಿದ್ಧಿಗಳಾಗದೆ ನಾವು ಕೋಟಿ ಬಾರು ಲಕ್ಷ ಬಾರಿ ಕೂಡ ನಾವು ಅದನ್ನ ಮಂತ್ರವನ್ನ ಜಪ ಮಾಡಿದ್ರು ಕೂಡ ಅದು ಅನುಷ್ಠಾನಗೊಳ್ಳಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದಷ್ಟು ಅಂಶ ಶಿಷ್ಯನಿಗೆ ಲಭಿಸಬೇಕಾದ್ ನೋಡಿ. ಯಾಕೆ ನೀವೊಂದು ಕ್ವಶನ್ ಹಾಕಿ, ಯಾಕೆ ಸರ್ ಗುರುಗಳ ಹತ್ರ ಕಲಿಬೇಕು? ಯಾಕೆ ಅಂದ್ರೆ ಗುರು ಮಾಡಿದ ಸಾಧನೆಯಲ್ಲಿ ಒಂದಂಶ ಶಿಷ್ಯನಿಗೆ ದೊರಕುತ್ತಂತೆ. ಇದು ಅಮ್ಮನವ್ರು ಹೇಳಿರ್ತಕ್ಕಂಥ ಮಾತು. ಈಗ ಎಕ್ಸಾಂಪಲ್, ನಾನೇನಾದ್ರೂ ಸಾಧನೆ ಮಾಡಿ ಒಂದಷ್ಟು ವಿದ್ಯೆಯನ್ನ ಪಡ್ಕೊಂಡಿದ್ದೀನಿ. ಈಗ ಯಾರೋ ನನ್ನ ಹತ್ರ ಬಂದು ಒಬ್ಬ ವಿದ್ಯಾರ್ಥಿ, ಗುರುಗಳೇ ನಾನು ಇದ್ ಕಲಿಬೇಕು, ನನಗೆ ದಾರಿಯನ್ನ ಎರೆದು ಕೊಡಿ ಅಂತ ಹೇಳಿದಾಗ, ನಾನು ಅವ್ರಿಗೆ ಆ ಶ್ಲೋಕವನ್ನ ಹೇಳ್ಕೊಡ್ರ ಜೊತೆಗೆ ಕಡೆಗೆ ಮನಸ್ಸಿಂದ ಆಶೀರ್ವಾದ ಮಾಡಿದಾಗ, ನಾನು ಕಲಿತ ವಿದ್ಯೆಯ ಅಂಶ ಅಥವಾ ನಾನು ಮಾಡಿದ ಪುಣ್ಯ ಕರ್ಮದ ಕೇವಲ ಒಂದು ಅಂಶ ಅವನಿಗೆ ಟ್ರಾನ್ಸ್ಫರ್ ಆಗತ್ತಂತೆ. ಒಂದೇ ಒಂದು ಅಂಶ ಗುರು ಮೂಲಕ ಟ್ರಾನ್ಸ್ಫರ್ ಆದ್ರೆ ಮುಗೀತು, ಅವ್ನ್ ಏನ್ ಬೇಕಾದ್ರೂ ಮುಂದೆ ಸಾಧನೆ ಮಾಡ್ಕೋಬಹುದು, ಸಿದ್ಧಿ ಮಾಡ್ಕೋಬಹುದು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಶುದ್ಧ ವಿದ್ಯಾ ಅಂದ್ರೆ ಶ್ರೀವಿದ್ಯೆ. ಶ್ರೀವಿದ್ಯೆನ ನಾವು ವೆರಿ ಪ್ಯೂರ್ ವಿದ್ಯೆ ಅಂತ ಕರಿತೀವಿ, ಅದಕ್ಕೆ ಅದನ್ನ ಶುದ್ಧ ವಿದ್ಯಾ ಅಂತ ಕರಿತೀವಿ. ಅಂಕುರ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಚಿಗುರು, ಬಡ್ ಅಂದ್ರೆ ಅದು ಹೊಸದಾಗಿ ಗಿಡದಲ್ಲಿ ಚಿಗುರ್ತಾ ಇರ್ತಕ್ಕಂಥದ್ದು. ದ್ವಿಜ ಅಂದ್ರೆ ಹಲ್ಲು, ಪಂಕ್ತಿ ಅಂದ್ರೆ ಸಾಲು. ನಿಮ್ಗೆ ಗೊತ್ತು, ಸಾಲು ಅಲ್ಲಿ ಹೇಗಿರುತ್ತೆ? ಸಾಲಾಗಿರುತ್ತೆ. ವಯೋಜ್ವಲ ಅಂದ್ರೆ 2ರಿಂದ ಶೋಭಿಸ್ತಾ ಇರ್ತಕ್ಕಂಥವಳು ಅಂತ ಅರ್ಥ. ಈ ವೀಟಿಕ ಅಂದ್ರೆ ವಿಳೆದೆಲೆ. ವೀಟಿಕ ಗೊತ್ತಲ್ವಾ? ವಿಳಿಯದೆಲೆ. ಈ ವೀಟಿ ಕಾಮೋದ ಅಂದ್ರೆ, ವೀಟಿ ಅಂದ್ರೆ ವಿಳಿಯದೆಲೆ, ಕಾಮೋದ ಅಂದ್ರೆ ತಾಂಬೂಲ ಹಾಕ್ಬಿಟ್ಟು ಬಾಯಿನೆಲ್ಲ ಕೆಂಪಗ್ ಮಾಡ್ಕೊಂಡು, ತುಟಿ ಕೆಂಪಗ್ ಮಾಡ್ಕೊಂಡು ಸಂತೋಷದಿಂದ ಇರೋದು ಅಮ್ಮನವರು. ನಕ್ಕಾಗ ಹಲ್ಲುಗಳೆಲ್ಲ ಕಾಣಿಸ್ತು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ. ಇನ್ನೊಂದು ವಿಚಾರವನ್ನ ನಿಮಗೆ ಹೇಳಬೇಕು ಅಂದ್ರೆ,
ತುಂಬಾ ಜನಕ್ಕೆ ಶ್ರೀವಿದ್ಯೆ ಬಗ್ಗೆ ಕನ್ಫ್ಯೂಷನ್, ಅದಕ್ಕೆ ರಹಸ್ಯ ವಿದ್ಯೆ ಅಂತ ಕರೀತಾರೆ ಅಂತ ಗೊತ್ತು. ಕೆಲವೊಬ್ರು ಇನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಅಬೌಟ್ ದ ಶ್ರೀವಿದ್ಯೆ. ಯಾಕೆ ಗುರುಪದೇಶ ಕಲಿಬೇಕು ಅಂದ್ರೆ, ಹಿಮಾಲಯದಿಂದ ಒಬ್ಬ ಸನ್ಯಾಸಿ ಬರ್ತಾರೆ, ಬಂದ್ಬಿಟ್ಟು ಹೇಳ್ತಾರೆ ಶ್ರೀವಿದ್ಯೆ ಉಪಾಸನೆಯನ್ನ ಕಲ್ತು ಬಂದಿದ್ದೀನಿ, ಅದಕ್ಕೆ ಅಲ್ಲಿ ಒಬ್ರು ಯಾರು ಇರ್ತಾರೆ, ಗುರುಗಳೇ ನಂಗೆ ಹೇಳ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನ್ ಹೇಳ್ಕೊಡಲ್ಲ, ನಾನ್ ಹೇಳ್ಕೊಟ್ರೆ ನನಗ್ ಜ್ಞಾನ ನಶಿಸಿ ಹೋಗುತ್ತೆ, ನಾನ್ ಪಡ್ಕೊಂಡಿರೋದೆಲ್ಲ ನಶಿಸಿ ಹೋಗುತ್ತೆ. ಹಾಗಾಗಿ ಹಿಂದೆ ಏನ್ ಮಾಡ್ತಾ ಇದ್ರು, ಹಳ್ಳಿ ಮದ್ದುಗಳನ್ನ ಹೇಳ್ಕೊಡ್ತಾ ಇರ್ಲಿಲ್ಲ. ನಿಮ್ಗೆ ಗೊತ್ತಾ, ಹಳ್ಳಿಲಿ ಏನಾದ್ರು ಮದ್ದು ಕೊಟ್ಟಿದ್ರೆ ಅಥವಾ ಕಾಯಿಲೆಗೆ ಏನಾದ್ರು ಮೆಡಿಸನ್ ಕೊಟ್ರೆ ನಾನು ಏನ್ ಕೊಟ್ಟೆ ಅಂತ ಸೀಕ್ರೆಟ್ ಬಿಟ್ಕೊಡ್ತಿರ್ಲಿಲ್ಲ. ನೀವ್ ಅನ್ಕೊಂತಿರ್ಬೋದು, ಹೋಗೋ ತುಂಬಾ ಸೀಕ್ರೆಟ್ ಮಾಡ್ತಾ ಇದಾರೆ, ಹೇಳ್ಕೊಟ್ಬಿಟ್ರೆ ನಾವು ಕಲ್ತ್ಕೊಂಡ್ಬಿಡ್ತೀವಿ ಅಂತ. ಆ ತರ ಅಲ್ಲ. ಯಾವಾಗ ಹಳ್ಳಿ ಮದ್ದನ್ನ ಹೇಳ್ಕೊಟ್ರು ಅದು ವರ್ಕೌಟ್ ಆಗಲ್ಲ, ಹೇಳಿದರೆ ಔಷಧಿಯ ಶಕ್ತಿ ಹೋಗುತ್ತೆ ಅಂತ ಅರ್ಥ. ಹಾಗಾಗಿ ಶ್ರೀವಿದ್ಯೆ ಉಪಾಸನೆಗೆ ಗುರುವಿಂದ ಖಂಡಿತವಾಗಿ ಉಪದೇಶ ಪಡಿಬೇಕು. ಆದ್ರೆ ಸಾಮಾನ್ಯ ಜ್ಞಾನ ಸಂಪಾದನೆಗೋಸ್ಕರ ಕೆಲವೊಂದಷ್ಟು ಬೇಸಿಕ್ ತಿಳ್ಕೊಂಡಿರ್ಬೇಕು. ನಮ್ಗೇನ್ ಶ್ರೀವಿದ್ಯೆ ಬೇಡ, ಅಟ್ಲೀಸ್ಟ್ ನೀವು ಬೇಸಿಕ್ ತಿಳ್ಕೊಳ್ಳಿ. ನೀವು ಒಬ್ಬ ಗೃಹಿಣಿ ಆದ್ರೂ ಪರವಾಗಿಲ್ಲ, ಅಥವಾ ವರ್ಕಿಂಗ್ ಅಲ್ಲಿ ಇರೋರಾದ್ರೂ ಪರವಾಗಿಲ್ಲ. ಶ್ರೀವಿದ್ಯೆ ಅಂದ್ರೆ 15 ಅಕ್ಷರಗಳುಳ್ಳ ದೇವಿಯ ಮೂಲ ಮಂತ್ರ. ಶ್ರೀ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ. ಅರ್ಥ ಮಾಡ್ಕೊಳ್ಳಿ, ಸೀಕ್ರೆಟ್ ಹೇಳ್ಕೊಡ್ತಾ ಇದೀನಿ, ಯಾರು ಹೇಳ್ಕೊಡಲ್ಲ. ಶ್ರೀ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ. ಶ್ರೀ ಮೊದಲನೇ ಅಕ್ಷರ, ಲಲಿತ ಪರಮೇಶ್ವರಿ ತ್ರಿಪುರ ಸುಂದರಿ, 15 ಅಕ್ಷರ ಮಂತ್ರ. ಆದ್ರೆ ಇದಕ್ಕೆ ಓಂಕಾರವನ್ನ ಸೇರಿಸಿ ಹೇಳಿದಾಗ ಇದು ಷೋಡಶಾಕ್ಷರಿ ಮಂತ್ರ ಅಥವಾ 16 ಅಕ್ಷರಗಳಾಗತ್ತೆ. ಓಂ ಶ್ರೀ ಲಲಿತಾ ಪರಮೇಶ್ವರಿ ತ್ರಿಪುರ ಸುಂದರಿ, 16 ಅಕ್ಷರ ಆಯ್ತು. ಅಂದ್ರೆ ಒಂದು ಪಂಚದಶಾಕ್ಷರ ಮಂತ್ರ, ಇನ್ನೊಂದು ಷೋಡಶಾಕ್ಷರ. ಪಂಚದಶಾಕ್ಷರ ಅಂದ್ರೆ 15 ಅಕ್ಷರ ಕಡಪ್ಪ, ಇನ್ನೊಂದು ಷೋಡಶ ಅಂದ್ರೆ 16 ಆಯ್ತು. ಮೇಲೆ ಹೇಳ್ದಾಗೆ ಗುರುಪದೇಶ ಪಡೆದಿದ್ದವರ ಉಪಾಸನೆ, ನಾವು ಇದನ್ನ ಸುಮ್ಮನೆ ಹೇಳ್ಕೋಬಹುದು ಮನಸ್ಸಿಗೆ, ಆದ್ರೆ ಇದನ್ನ ಸುಮ್ಮನೆ ಹೇಳೋ ಹಾಗಿಲ್ಲ. ಅಂದ್ರೆ ಸುಮ್ಮನೆ ಹೇಳಿದ್ರು ಕೂಡ ನಿಮ್ಗೆ ಅದು ಪ್ರಯೋಜನಕ್ಕೆ ಬರಲ್ಲ, ಗುರುಪದೇಶ ಆಗಬೇಕು ಅಂತ ಹೇಳ್ತಾರೆ. ಅಗಸ್ತ್ಯರು ಹೇಳಿದ ಮಂತ್ರಕ್ಕೂ ಅವ್ರ ಹೆಂಡತಿ ಲೋಪಾಮುದ್ರ ಹೇಳಿದ ಮಂತ್ರಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಲ್ವಾ? ದೇರ್ ಇಸ್ ಅನ್ ಡಿಫ್ರೆನ್ಸ್ ಬಿಟ್ವೀನ್ ಅಗಸ್ತ್ಯ ಮಂತ್ರ ಅಂಡ್ ಲೋಪಾಮುದ್ರ. ಲೋಪಾಮುದ್ರ ಇಸ್ ನಥಿಂಗ್ ಬಟ್ ಅಗಸ್ತ್ಯಾಸ್ ವೈಫ್, ಅಗಸ್ತ್ಯ ಅವರ ಹೆಂಡತಿ. ಅಗಸ್ತ್ಯರು ಹೇಳಿದ ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಯ್ತಾ? ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ. ಇದು ಅಗಸ್ತ್ಯರು ಹೇಳಿದ್ದು. ಲೋಪಾಮುದ್ರ ಹೇಳಿದ್ದು ಹ ಸ ಕ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸಕಲ ಹ್ರೀಂ. ನಿಮ್ಗೆ ಅರ್ಥ ಆಗದ್ ಬೇಡ, ಜಸ್ಟ್ ಯು ಕ್ಯಾನ್ ಲಿಸನ್, ನೋ ನೀಡ್ ಟು ವರಿ ಅಬೌಟ್ ದ ಶ್ಲೋಕ. ನಿಮ್ಗೆ ಅದೇನು ಅರ್ಥ ಆಗದಿದ್ರು ಪರವಾಗಿ ಕೇಳಿಸ್ಕೊಳ್ಳಿ, ನಾನು ಆಮೇಲೆ ಬೇಕಾದ್ರೆ ನಿಮ್ಗೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಕೊಡ್ತೇನೆ ಆಯ್ತಾ? ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಲೋಪಾಮುದ್ರ ಹೇಳಿದ್ದು ಫಸ್ಟ್ ಅಗಸ್ತ್ಯರು ಏನ್ ಮಾಡಿದ್ರು, ಕಾಯಿಂದ ಶುರು ಮಾಡಿದ್ರು. ಆದ್ರೆ ಈ ಲೋಪಾಮುದ್ರ ದೇವಿ ಹಕಾರದಿಂದ ಶುರು ಮಾಡಿದ್ರು ಆಯ್ತಾ? ಈಗ ಷೋಡಶಾಕ್ಷರಿ ವಿದ್ಯೆ ಹೇಳ್ಕೊಟ್ಬಿಡ್ತೀನಿ. ಷೋಡಶಾಕ್ಷರಿ ವಿದ್ಯೆ ನಾವು ಇವತ್ತಿಗೂ ಕನ್ಸಿಡರ್ ಮಾಡೋದು ಅಗಸ್ತ್ಯರು ಹೇಳಿದ್ದೆ. ಇಲ್ಲಿ ನಾವು ಅಗಸ್ತ್ಯರ್ ಕೊಟ್ಟಿರೋ ಪ್ರಕಾರ ಅಥವಾ ಲೋಪಾಮುದ್ರ ಹೇಳಿರೋ ಪ್ರಕಾರ ನೀವು ಕೌಂಟ್ ಮಾಡ್ಬಿಟ್ರೆ 15 ಅಥವಾ 16 ಅಕ್ಷರ ಬರಲ್ಲ, ಲೆಕ್ಕಾಚಾರ ತಪ್ಪೋಗುತ್ತೆ, ಕೌಂಟಿಂಗ್ ಮಿಸ್ ಆಗೋಯ್ತು. ಈಗ ಮತ್ತೆ ನಾನು ಎಲ್ಲಿಗೆ ಬರ್ತೀನಿ ಗೊತ್ತಾ? ಟಾಪಿಕ್ ಬರ್ತೀನಿ, ದೇವಿ ಹಲ್ಲುಗಳಿಗೆ ಬರ್ದಿರುತ್ತೆ. ಅಂದ್ರೆ ಹೇಗೆ ಒಂದಕ್ಕೊಂದು ಲಿಂಕ್ ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್ ನ. ದೇವಿ ಹಲ್ಲುಗಳ ಶುದ್ಧತೆ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಶುದ್ಧ ವಿದ್ಯೆ ಅಂತ, ಚುಗುರು ಹೊಡೆದಿರೋ ತರ ಅಂತ ಹೇಳಿದ್ರು. ಶುದ್ಧ ವಿದ್ಯೆ ಇಸ್ ನಥಿಂಗ್ ಬಟ್ ಶ್ರೀ ವಿದ್ಯೆ ಅಂತ ನಾನೇ ಹೇಳ್ದೆ. ಇದಕ್ಕೆ 16 ಅಕ್ಷರ. ಅಂದ್ರೆ ನಮ್ಮ ಬಾಯಲ್ಲಿ 32 ಹಲ್ಲುಗಳಿರುತ್ತೆ, ಕೆಲವೊಬ್ರಿಗೆ 30 ಹಲ್ಲಿರುತ್ತೆ. ಅರ್ಥ ಆಗುತ್ತಾ? ಎಲ್ರಿಗೂ 32 ಇರಲ್ಲ, 30 ಇರುತ್ತೆ ಕೆಲವೊಬ್ರಿಗೆ. ಯಾರಿಗೆ 30 ಇರುತ್ತೆ ಅಂತ ಅದು ಸಪ್ರೇಟ್ ಆಯ್ತಾ? ಬಟ್ ನಾವು ಯೂನಿವರ್ಸಲಿ ವಿ ಕ್ಯಾನ್ ಕನ್ಸಿಡರ್ 32 ಟೀತ್ಸ್ ಅಂತ ಅನ್ಕೋಣ. 32 ಹಲ್ಲುಗಳಿದೆ ಅಂತ ಅರ್ಥ ಅನ್ಕೋಣ ಆಯ್ತಾ? ಈಗ ದೇವಿ ಮೇಲಿನ ಹಲ್ಲು ಮೇಲ್ಗಡೆ 16 ಇರ್ಬೇಕು, ಕೆಳಗಡೆ 16 ಇರ್ಬೇಕು. ಅರ್ಥ ಆಗತ್ತಾ? ಈಗ ನಮಗೂ ಹಾಗೆ ಮೇಲ್ಗಡೆ 16 ಕೆಳಗಡೆ 16 ಇದೆ, ಟೋಟಲ್ 32 ಆಯ್ತು. ಇನ್ನು ದೇವಿ ತಾಂಬೂಲ ಹಾಕ್ತಾಳಲ್ವಾ, ಅವಾಗ ಕೆಂದುಟಿಗಳ ಪ್ರಭೆ ದಿಗಂತರಗಳವರೆಗೆ ವ್ಯಾಪಿಸ್ಬಿಡ್ತಂತೆ. ಆಕೆ ತಾಂಬೂಲ ಹಾಕೊಂಡು ಅದನ್ನ ಅಗಿಬೇಕಾದ್ರೆ ಅದ್ರ ಕೆಂಪು ಬಣ್ಣ, ಅವಳು ಬಾಯಿ ಬಿಟ್ಟು ಅದನ್ನ ಮೆಲುಕ್ ಹಾಕಬೇಕಾದ್ರೆ ಎಲ್ಲ ಲೋಕ ಎಲ್ಲ ಕೆಂಪಗಾಗೋಯ್ತಂತೆ.
ಸೂರ್ಯ ಈಗ ಉದಯಿಸ್ತಾ ಇದ್ದಾನೆ ಅನ್ನೋ ಭಾಸ ಆಯ್ತಂತೆ. ಯಾಕೆ ಗೊತ್ತಾ? ಭಗವತಿ ಹಾಕಿದ ತಾಂಬೂಲ ಸಾಮಾನ್ಯವಾದಲ್ಲ. ಅರ್ಥ ಮಾಡ್ಕೊಳ್ಳಿ, ತಾಂಬೂಲ ಅಂದ್ರೆ ತುಂಬಾ ಜನ ಅನ್ಕೊಂಡಿದಾರ ಕೇವಲ ಎಲೆ ಅಡಿಕೆ ಸುಣ್ಣನ್ನು. ವೆನ್ ತಾಂಬೂಲ ಅಂತ ಅದನ್ನ ಕನ್ಸಿಡರ್ ಮಾಡ್ಬೇಕಾದ್ರೆ ಅದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಸೇರ್ಸ್ಕೋಬೇಕು. ಆಯ್ತಾ? ಯಾವ್ದು ಅಂತ ಹೇಳ್ತೀನಿ ನೋಡಿ. ಅಡಿಕೆ ಇರ್ಬೇಕು, ಪಚ್ಕರ್ಪೂರ ಇರ್ಬೇಕು, ಜಾಯಿಕಾಯಿ ಇರ್ಬೇಕು, ಜಾಪತ್ರೆ ಇರ್ಬೇಕು, ಕುಂಕುಮ ಕೇಸರಿ ಇರ್ಬೇಕು, ಏಲಕ್ಕಿ ಇರಬೇಕು, ಲವಂಗ ಇರಬೇಕು. ಇಷ್ಟನ್ನು ಪುಡಿ ಮಾಡಿದಾಗ ಕ್ರಿಯೇಟ್ ಆಗದೆ ವೀಟಿಕಾ. ವೀಟಿಕಾ ಇಸ್ ನಥಿಂಗ್ ಬಟ್ ತಾಂಬೂಲ. ವೀಳ್ಯದೆಲೆಗೆ ಅವಳದ ಸುಣ್ಣ ಹಚ್ಚಿ ಅದ್ರ ಜೊತೆಗೆ ಇಷ್ಟು ಪದಾರ್ಥಗಳ ಕುಟ್ಟಿ ಪುಡಿ ಮಾಡಿದ ಪದಾರ್ಥವನ್ನ ಇಟ್ಕೊಂಡು ಅಮ್ಮನವರು ಬಾಯಲ್ಲಿಟ್ಕೊಂಡ್ರು. ಅದಾದ್ಮೇಲೆ ಈ ಸುಂದರಿಯರ ಹಲ್ಲುಗಳನ್ನ 2 ತರ ವರ್ಣಿಸ್ತಾರೆ. ತುಂಬಾ ಚೆನ್ನಾಗಿದ್ರೆ ಹೆಣ್ಮಕ್ಳು 2 ತರ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮಲ್ಲಿಗೆ ಮೊಗ್ಗಿನ ಮಾಲೆಯಂತೆ ಹಲ್ಲುಗಳಿದೆ ನೋಡಿ, ಮಲ್ಲಿಗೆ ಮೊಗ್ಗಿನ ಮಾಲೆ, ಮಲ್ಲಿಗೆ ಹೂವಿನ ಮೊಗ್ಗಿನ ಮಾಲೆ ತರ. ಇನ್ನೊಂದು ದಾಳಿಂಬೆಯ ಬೀಜದಂತಿದೆ. ಆಯ್ತಾ? 2 ತರ ನಾವು ಅದನ್ನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಹೆಣ್ಮಕ್ಳ ಹಲ್ಲುನ್ನ. ದಾಳಿಂಬೆ ಯಾವ ಬಣ್ಣ ಇರುತ್ತೆ? ನಸುಗೆಂಪು ಇರ್ಬೋದು, ಅಥವಾ ತುಂಬಾ ಕೆಂಪಾಗಿರ್ಬೋದು, ಮತ್ತೆ ತಾಜಾ ಕೆಂಪಾಗಿ ಕೂಡ ಇರ್ಬೋದು. ಆದ್ರೆ ಇಲ್ಲಿ ದೇವಿಯ ತಾಂಬೂಲ ಸೇವಿಸಿ ನಸುಗೆಂಪಾಯ್ತು ಅಂದ್ರೆ ಶ್ಲೋಕ 9-10 ತಾತ್ಪರ್ಯ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವತಿ ಲಲಿತಾಂಬಿಕೆಯ ಕೆನ್ನೆ ಪದ್ಮರಾಗ ಶಿಲೆ ತರ ನಸುಗೆಂಪು ಬಣ್ಣದಿಂದ ಕೂಡಿದೆ. ತುಟಿ ಹವಳವನ್ನೇ ನಾಚಿಸೋ ತರ ಇದೆ. ಹಲ್ಲುಗಳಾದ್ರೆ ಶ್ರೀವಿದ್ಯೆಯ ಚಿಗುರೊಡೆದ ಅಕ್ಷರಗಳ ತರ ಇದೆ. ಶ್ರೀವಿದ್ಯೆಯಲ್ಲಿ 16 ಅಕ್ಷರ ಇದೆ. ಹಾಗಾಗಿ ತಾಯಿಗ್ ಮೇಲ್ಗಡೆ 16 ಇದೆ ಹಲ್ಲುಗಳು. ಆಯ್ತಾ? ಕೆಳಗಡೆ 16 ಇದೆ. ಆದ್ರೆ ನೋಡೋರ್ ಮನ್ಸಿಗೆ 16 ಮಾತ್ರ ಕಾಣಿಸ್ತಾ ಇದೆ. ಅವಳು ತಾಂಬೂಲ ಚವರಣ ಮಾಡಿರೋದು, ತಾಂಬೂಲದ ಬಣ್ಣ ಕೆಂಪು ದಿಕ್ದಿಕ್ಕೂಗೂ ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಸೂರ್ಯೋದಯ ಮುಂಚಿನ ಸ್ಥಿತಿ ಅಮ್ಮನವ್ರು ತಾಂಬೂಲ ಹಾಕಿ ಸೃಷ್ಟಿ ಮಾಡ್ಬಿಟ್ರು. ಅದನ್ನ ಅರುಣೋದಯ ರಾಗಾರುಣ ರಾಗ ಅಂತ ಕರಿಬಹುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟ್ ಚೆನ್ನಾಗಿ ಅಮ್ಮನವ್ರ ಹಲ್ಲು ಬಗ್ಗೆ, ಆಕೆಯ ತುಟಿ ಬಗ್ಗೆ, ಆಕೆಯ ಕೆನ್ನೆ ಬಗ್ಗೆ ಎಷ್ಟು ಚಂದವಾಗಿ ವರ್ಣಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನಾವೇ ತಿಳ್ಕೋಬೇಕು ಅಲ್ವಾ? ಜೀವನದಲ್ಲಿ ಕೇಳಿಸ್ಕೊಳ್ಳಿ ಸರಿಯಾಗಿ, ಯಾವತ್ತೂ ಕೂಡ ನಾವು ಈ ಭೂಮಿಗೆ ಅವಶ್ಯಕತೆ ಅಲ್ಲ, ನಮಗೆ ಈ ಭೂಮಿ ಅವಶ್ಯಕತೆ. ನಮಗೆ ಈ ಭೂಮಿ ನೆಸಸರಿ, ಅಥವಾ ಈ ದೇವ್ರ ನೆಸಸರಿ. ದೇವ್ರ ಪೂಜೆ ಮಾಡೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ದೇವ್ರಿಗೆ ನಾವು ಬೇಕಾಗಿಲ್ಲ. ಯಾಕೆ ಗೊತ್ತಾ? ನಾವು ಒಬ್ಬರಲ್ಲ ದೇವ್ರಿಗೆ ಕಷ್ಟ ಕೇಳಕ್ಕೆ. ಇವತ್ತು ಹುಟ್ಟಿದೀವಿ, ಮುಂದೊಂದಿನ ಸಾಯ್ತೀವಿ. ಪುನರಪಿ ಜನ್ಮ ಪುರಣಪಿ ಮನರಂ, ನಿಮ್ಗೆ ಗೊತ್ತಿರೋ ವಿಚಾರ. ಇದ್ರೊಂದು ಇಷ್ಟ ಅರ್ಥ ಮಾಡ್ಕೋಬೇಕು ನೀವು. ಇಷ್ಟೆಲ್ಲಾ ಗೊತ್ತಿದ್ರು ನಾವು ಕರ್ಮ ಮಾಡ್ತಾ ಇದ್ದೀವಿ. ಅದು ಯಾವುದು? ಗೊತ್ತಿದ್ದು ಬೇಕು ಅಂತ ಕೆಟ್ಟ ಕರ್ಮ ಮಾಡ್ತಾ ಇದ್ದೀವಿ. ವೆನ್ ಯು ನೋ ದಟ್, ಅಥವಾ ಯಾರಿಗ್ ಗೊತ್ತು ಜವರಾಯ ಯಾವಾಗ ಬರ್ತಾನೆ, ನಿಮ್ಮ ಮನೆ ಬಾಗ್ಲಿಗೆ ಯಾವಾಗ ಬರ್ತಾನೆ, ನಿಮ್ಮನ್ನ ಯಾವಾಗ ಬಮ್ಮ ಅಂತ ಕರ್ಕೊಂಡು ಹೋಗ್ತಾನೆ ಅಂತ ನಿಮ್ಗೆ ಗೊತ್ತಾ? ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು. ಅದಕ್ಕೆ ಅಮ್ಮ ಹೇಳ್ತಾರಂತೆ, ನನ್ನಲ್ಲಿ ಎಷ್ಟೇ ಶಕ್ತಿ ಇರ್ಬೋದು, ನನ್ನನ್ನ ನೀವೆಷ್ಟೇ ಪೂಜೆ ಮಾಡ್ಬೋದು, ಎಷ್ಟೇ ಆರಾಧನೆ ಮಾಡ್ಬೋದು, ಆದರೆ ಆ ಒಂದು ಸಮಯದಲ್ಲಿ ಮಾತ್ರ ನಾನು ನಿಸ್ಸಹಾಯಕಳಾಗ್ಬಿಡ್ತೇನೆ. ಯಾವಾಗ ಯಮ ತನ್ನ ಪಾಶವನ್ನ ತಂದು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತಾನೆ. ಯಾಕೆ ಅಂದ್ರೆ ವಿಧಾತ ಬರೆದಿರುವ ವಿಧಿಯನ್ನ ಬದಲಾಯಿಸಲು ಸಾಧ್ಯ ಇಲ್ಲ. ಆದ್ರೆ ನಿಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮ ಫಲವನ್ನ ಬದಲಾಯಿಸೋ ಪ್ರಯತ್ನವನ್ನ ನಾನು ಮಾಡ್ಬೋದು. ಸಂತಾನ ಭಾಗ್ಯ ಇಲ್ವಾ? ನಿರಂತರವಾಗಿ ನನ್ನನ್ನ ಪ್ರಾರ್ಥಿಸ್ತಾ ಇದ್ಯಾ? ಸಂತಾನ ಭಾಗ್ಯವನ್ನ ಕೊಡ್ಬೋದು, ಆಶೀರ್ವಾದ ಮಾಡ್ಬೋದು ನಾನು. ಅಥವಾ ನಿನ್ಗೆ ಏನಾದ್ರೂ ಜೀವನದಲ್ಲಿ ಹಣಕಾಸಿನ ತೊಂದರೆ ಆಗಿದ್ಯಾ? ಅದಕ್ಕೆ ನಾನು ಯಾವ್ದಾದ್ರು ಒಂದು ದಾರಿ ತೋರಿಸ್ಬೋದು. ನಿನಗ್ ಜೀವನದಲ್ಲಿ ಯಾರು ಇಲ್ಲ, ಒಂಟಿ ಅಂತ ಅನಿಸ್ತಾ ಇದ್ಯಾ? ನಿನಗ್ ನಾನ್ ಶಕ್ತಿ ತುಂಬೋದು. ಇದನ್ನೆಲ್ಲ ಮಾಡ್ಬೋದು. ಆದರೆ ಸಾವು ಅನ್ನೋ ಒಂದು ವಿಚಾರವನ್ನ ಬಿಟ್ಟು, ಅದ್ರಲ್ಲಿ ಒಂದು ನಾನು ನಿಂಗೆ ಆಶೀರ್ವಾದ ಮಾಡ್ತೀನಿ, ನೀನು ಒಳ್ಳೆ ಪುಣ್ಯ ಮಾಡಿ ನನ್ನ ಹತ್ರಕ್ ಬಾ. ನಿನ್ ಸಾವು ಎಷ್ಟೇ ಬೇಗ ಬಂದ್ರು, ಎಷ್ಟೇ ನಿಧಾನಕ್ಕೆ ಬಂದ್ರು ನಾನು ನಿನ್ನ ಹತ್ರ ಸೇರಿಸ್ತೀನಿ. ಅದಕ್ಕೆ ಹೇಳ್ತಾರೆ. ಆದ್ರೆ ಇನ್ನೊಂದು ವಿಚಾರ ಗೊತ್ತಿರ್ಲಿ, ಯಾಕೆ ಎಲ್ಲ ಒಳ್ಳೊಳ್ಳೆಯವರೇ ಹೋಗ್ತಾರೆ ಅಂತ. ದೇವ್ರು ಯಾಕೆ ಅಂದ್ರೆ ಒಳ್ಳೊಳ್ಳೆಯವ್ರನ್ನ ಕರ್ಕೊಂಡು ಹೋಗಿ ದೇವ್ರ ಹತ್ರಕ್ ಬಿಡ್ತಾನಂತೆ. ಆ ಸ್ಥಾನ ತುಂಬೋದ್ಮೇಲೆ ಮಿಕ್ಕಿರೋ ಜಾಗವನ್ನ ತಗೊಂಡ್ ಹೋಗಿ ಎಲ್ಲೋ ಒಂದ್ ಕಡೆ ನಮ್ಮನ್ನ ಕೂರ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ,
ಕುಡುಗೋಲ್ ಕೊಡಲ ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ್ ಕೊಡಲೊಂದ್ ಹೆಗಲೇರಿ ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಜವರಾಯ ಬಂದ್ರೆ ಅವನು ಒಳ್ಳೊಳ್ಳೆ ಮರನೇ ಕಡ್ಕೊಂಡು ಹೋಗ್ತಾನೆ, ಯಾವತ್ತೂ ಕೆಟ್ಟ ಮರಗಳನ್ನ ಮುಟ್ಟಲ್ಲ. ಎಂದೂ ಬಾರದ ಜವರ ಹಿಂದೇಕೆ ಬಂದೀರಿ, ಎಂದೂ ಬಾರದ ಜವರ ಹಿಂದೇಕೆ ಬಂದೀರಿ. ಕೊಳ್ಳಯ್ಯ ಚುಂಬ ಕುಡಿ ನೀರ, ಕೊಳ್ಳಯ್ಯ ಚುಂಬ ಕುಡಿ ನೀರ. ಕುಡಿಯೋಕೆ ಬಂದಿಲ್ಲ ನಾ ಕೂರೋಕೆ ಬಂದಿಲ್ಲ, ಕುಡಿಯೋಕೆ ಬಂದಿಲ್ಲ ನಾ ಕೂರೋಕೆ ಬಂದಿಲ್ಲ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಒಂದೂರಲ್ಲಿ ಒಬ್ಬ ಹೆಣ್ಣು ಮಗಳ ಆಯುಷ್ಯ ಮುಗ್ದೋಗಿರತ್ತೆ. ಬರ್ತಾನೆ ಜವರಾಯ, ಬಂದು ಬಾಗ್ಲು ಮುಂದೆ ನಿಂತ್ಕೊಂತ. ಆ ತಾಯಿ ನೋಡ್ತಾಳೆ, ಇದೇನಪ್ಪ ಯಾವತ್ತೂ ಬಂದಿಲ್ವಲ್ಲೋ ಜವರಾಯ, ಇವತ್ತು ನನ್ ಮನೆ ಬಾಗ್ಲಿಗೆ ಬಂದಿದ್ಯಲ್ಲೋ ಅಂತ ಹೇಳ್ತಾಳೆ. ಅದಕ್ಕೆ ಅವನ್ ಹೇಳ್ತಾನೆ, ಯಾವತ್ತಂದ್ರೆ ಅವತ್ತು ಬರೋನಲ್ಲ ಕಣಮ್ಮ, ನಾನು ಬರೋದು ಒಂದೇ ಸಲ, ಅದು ನಿನ್ ಕರ್ಕೊಂಡ್ ಹೋಗೋ ಸಮಯಕ್ಕೆ. ಬಾಪ ಕೂತ್ಕೋ, ಚೊಂಬು ನೀರ್ ಕುಡಿ ಅಂತಾಳ ತಾಯಿ. ಅದಕ್ಕೆ ಹೇಳ್ತಾನೆ, ಕೂತ್ಕೊಂಡು ನೀನ್ ಆತಿಥ್ಯ ಸ್ವೀಕರ್ಸಕ್ ಬಂದಿಲ್ಲ ಕಣಮ್ಮ, ನೀನ್ ಆತಿಥ್ಯ ಬೇಡ ನನಗೆ, ಬಾ ಹೋಗೋಣ, ಹೊರಡನ್ ಬಾ, ನಾವು ಬಾ ನನ್ ಜೊತೆ, ನಡಿ ಮುಂದೆ ಅಂತ. ಅದಕ್ ತಾಯಿ ಹೇಳ್ತಾಳೆ, ಇದೇನಪ್ಪ ಹಿಂಗ್ ಬಂದ್ ನೀನ್ ಕರೆದು ಬಿಡ್ತಾ ಇದ್ದಾನೆ ನನ್ನನ್ನು, ಬಾ ಬಾ ಅಂತ ಕರೀತಾ ಇದ್ದಾನೆ. ತಾಯಿ ಹೇಳ್ತಾಳೆ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ, ಮನೆ ಮುಂದೆ ಚಪ್ಪಾರ ಹಬ್ಬದ ಸಡಗಾರ. ಬಿಟ್ಟಂಗ ಬರಲೋ ಜವರಾಯ, ಬಿಟ್ಟಂಗ ಬರಲೋ ಜವರಾಯ. ನಾನ್ ಬರಲ್ಲಪ್ಪ ನಿನ್ನ ಜೊತೆ. ಯಾಕ್ ಬರಲ್ಲ, ಏನ್ ಕಾರಣ ಅಂದಾಗ ಹೇಳ್ತಾಳೆ, ನೋಡಪ್ಪ ಹಬ್ಬ, ಮನೆ ಮುಂದೆ ನೋಡು ತೋರಣ ಕಟ್ಟಿದೀವಿ, ಚಪ್ರ ಹಾಕಿದೀವಿ, ನಾನ್ ಏನಾದ್ರೂ ಸತ್ತೋಗ್ಬಿಟ್ರೆ ಹಬ್ಬ ನಿಂತೋಗುತ್ತೆ, ಹಾಗಾಗಿ ನಾನ್ ಬರಲ್ಲ ನಿನ್ ಜೊತೆ ಅಂತಾಳೆ. ಅದಕ್ಕೆ ಅಮ್ಮ ಹೇಳ್ತಾನೆ, ಅಯ್ಯೋ ಹುಚ್ಚಿ, ಹಬ್ಬಕ್ಕೆ ನೀನ್ ಬೇಡ, ನಿನಗ್ ಹಬ್ಬ ಬೇಕಷ್ಟೇ, ನೀನ್ ಬಾ ನನ್ ಜೊತೆ ನನ್ ಲೋಕಕ್ಕೆ. ಇವತ್ಗೆ 11 ದಿವ್ಸ ನೋಡು ಎಲ್ಲ ಸೇರ್ಕೊಂಡು ನೀನ್ ಹಬ್ಬ ಮಾಡ್ತಾರೆ, ಜೋರ್ ಹಬ್ಬನೇ ಮಾಡ್ತಾರೆ, ಬಾ ನನ್ ಜೊತೆ. ಅದಕ್ಕೆ ಹೇಳ್ತಾನೆ ಅಮ್ಮ, ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ, ಹಬ್ಬ ಮಾಡುವಂತ ಚೆಲುವೇರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಹಬ್ಬ ಮಾಡಂತ ಚೆಲುವೇರು ಬರ್ತಾರೆ, ನೀನ್ ಹೋದ್ರೆ ಇನ್ಯಾರು ನಿಮ್ ಮನೇಲಿ ಹಬ್ಬ ಮಾಡಲ್ಲ ಅಂತ ಅನ್ಕೋಬೇಡ, ನೀನ್ ಹೋದ್ಮೇಲೆ ಇನ್ನೊಬ್ರು ಬಂದೇ ಬರ್ತಾರೆ, ಈಗ ಬಾ ನನ್ ಜೊತೆ. ಬರ್ತಾ ಇಲ್ಲ, ಯಾಕೆ, ಏನ್ ಕಾರಣ? ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆ, ಮಾಳಿಗೆ ಮಾಳಿಗೆ 5 ಅಂಕಣದ ಮಾಳಿಗೆ. ನನ್ನ ಗಂಡನ ಬಿಟ್ಟು ಹೆಂಗೆ ಬರಲೋ, ನನ್ನ ಗಂಡನ ಬಿಟ್ಟು ಹೆಂಗೆ ಬರಲೋ. ಗಂಡನಿಗೆ ತಕ್ಕಂತ ಹೆಂಡೀರು ಬರುತ್ತಾರೆ, ಗಂಡನಿಗೆ ತಕ್ಕಂತ ಹೆಂಡೀರು ಬರುತ್ತಾರೆ. ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. ಓ ಗಂಡನ ಮಡದಿ ನಡೆ ಮುಂದೆ, ಗಂಡನ ಮಡದಿ ನಡೆ ಮುಂದೆ. 5 ಅಂಕಣದ ಮಾಳಿಗೆ ಮನೆ ಕಟ್ಸೋ ನನ್ ಗಂಡ, ನನ್ ಪ್ರಾಣ ಅಂತಾನೆ, ನನ್ ಜೀವ ಅಂತಾನೆ, ನನ್ ಗಂಡನ್ ಬಿಟ್ಟು ಹೆಂಗ್ ಬರ್ಲಿ, ನನ್ ಬರಲ್ಲ. ಅದಕ್ಕೆ ಅಮ್ಮ ಹೇಳ್ತಾನೆ, ಅಯ್ಯೋ ನಿನ್ ಬದುಕಿರೋ ತನಕ ಅಷ್ಟೇ ನಿನ್ ರನ್ನ ಚಿನ್ನ, ನೀನ್ ಹೋದ್ಮೇಲೆ 3 ತಿಂಗಳಿಗೆ ಇನ್ನೊಂದ್ ಮದ್ವೆ ಆಯ್ತಾನೆ, ಆಗ ಅವಳ ಜೀವ ನಿನ್ ಗಂಡ ಆಯ್ತಾನೆ, ನಡಿ ನಡಿ, ನೀನೇನೇನೋ ಕಾರಣ ಕೊಡ್ಬೇಡ, ನಿನ್ ಸಮಯ ಮುಗೀತು.
ಅದಕ್ಕೆ ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಕುಡುಗೋಲ್ ಕೊಡಲ ಹೆಗಲೇರಿ ಒಳ್ಳೊಳ್ಳೆ ಮರವ ಕಡಿ ಬಂದ, ಒಳ್ಳೆ ಫಲ ಬಿಟ್ಟ ಮರವ ಕಡಿ ಬಂದ. ಬದುಕೆ ಹಾಗೆ, ಯಾರಿಗ್ಯಾರು ಅವಶ್ಯಕತೆ ಅಲ್ಲ. ಅವರವರ ಸಮಯ ಬಂದಾಗ ನಾವು ಹೋಗ್ತಾ ಇರ್ಬೇಕು. ಅದೇ ಜೀವನ. ನಾವು 100 ಕಾರಣ ಕೊಟ್ರು ಜವರಾಯ ನಮ್ಮನ್ ಕೇಳಲ್ಲ. ನಾಳೆ ಬರ್ತೀನಿ ಏನಲ್ಲ, ಆಯ್ತಮ್ಮ ನೀನ್ ಇಲ್ಲೇ ಇರುವನ್ನಲ್ಲ. ತಲೆ ತಗ್ಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಆ ಒಂದು ಈ ಒಂದು ಮುಂದೊಂದು ಯಾವುದೋ ಒಂದು ತೆರನಾಗಿ ಹೋಗ್ತಕ್ಕಂತ ಈ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆಮ್ಮದಿ, ಸಂತೋಷ ಜೊತೆಗೆ ದೈವ ಕೃಪೆ. ಆ ದೈವ ಕೃಪೆ ನಮ್ಮ ಮೇಲೆ ಇಲ್ಲ ಅಂದ್ರೆ ನಾವೊಂಥರ ಕಲ್ಲು ಬಂಡೆ ಆಗದ್ ಬೇಡ. ನಾವು ಒಳ್ಳೆ ವಿಚಾರವನ್ನ ಕೇಳೋಣ, ಸದ್ವಿಚಾರವನ್ನ ಕೇಳೋಣ. ವಯಸ್ಸು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಜೀವನದಲ್ಲಿ ಕಲಿತಕ್ಕಂಥ ಪಾಠಕ್ಕೆ ವಯಸ್ಸಿನ ಅಂತರವಿಲ್ಲ. ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಲೈಫ್ ಲೆಸನ್ಸ್. ಅದನ್ನ ಸವಿಬೇಕು. ವಿ ಹ್ಯಾವ್ ಟು ಎಂಜಾಯ್ ಅವರ್ ಸೆಲ್ಫ್. ಈಗ ಮುಂದಕ್ಕೆ ಹೇಳ್ತಾರೆ, ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ. ಅಮ್ನೋರ್ ಮುಖ ದೇವಿ ಮುಖ ಆಯ್ತಲ್ವಾ? ಮುಖ ಆದ್ಮೇಲೆ ಯಾವ ಭಾಗಕ್ಕೆ ನಾವು ಬರಬೇಕು ಅಂದ್ರೆ ಮುಖವನ್ನ ಬಿಟ್ಟು ಮುಂದಿನ ಭಾಗಕ್ಕೆ. ಕನಕ ಚಿನ್ನ ಅಂತ ಕರೀತಾರೆ, ಅಂಗದ ತೋಳಿನ ಆಭರಣ. ಅಮ್ಮನವರ ತೋಳಿಗೆ ಬರ್ತಾ ಇದ್ದೇವೆ ನಾವು. ಆಕೆಯ ತೋಳಿನ ವಿಶೇಷವನ್ನ ತಿಳ್ಕೊಂತಕ್ಕಂತ ಸಮಯ ಈಗ ಬರ್ತಾ ಇದೆ. ಇಲ್ಲಿ ಅಮ್ಮನವರ ತೋಳು ನಿಮ್ಗೆ ಗೊತ್ತು, ಏನೇನು ಆಶೀರ್ವಾದ ಯಾವ ಕೈ ಮಾಡ್ತಾ ಇದೆ, ಇನ್ನು ಏನೇನ್ ಮಾಡ್ತಾ ಇದೆ ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ದೇವಿ ತೋಳುಗಳಲ್ಲಿ ಚಿನ್ನದ ಸುಂದರವಾದಂತ ವಂಕಿಗಳನ್ನು ಧರಿಸಿದ್ದಾಳೆ, ಕಂಠಾಭರಣವನ್ನ ಧರಿಸಿದ್ದಾಳೆ. ಆ ಕಂಠಾಭರಣ ಅಂದ್ರೆ ಕುತ್ತಿಗೆಯಲ್ಲಿ ಇರ್ತಕ್ಕಂಥ ಆಭರಣ ಯಾವ ತರ ಇದೆ ಅಂದ್ರೆ ಮುತ್ತುಗಳು. ಆದ್ರೆ ಮುತ್ತುಗಳಲ್ಲ ಅವು, ಶ್ವಾಸೋಚ್ಛ್ವಾಸದ ಗತಿಗೆ ಅತ್ತಿತ್ತ ಅಲ್ಲಾಡ್ತಾ ಇದೆ ಆ ಮುತ್ತು. ಈಗ ನೀವು ಕುತ್ತಿಗೆ ಮೇಲೆ ಒಂದು ಚಿನ್ನದ ಸರ ಹಾಕೊಂಡು ಮದ್ವೆಗೆ ಹೋಗಿದ್ದೀರಾ, ನೀವು ಉಸಿರಾಡ್ಬೇಕಾದ್ರೆ ಅದು ಯಾವ ತರ ಸ್ವಲ್ಪ ಮಟ್ಟಿಗಾದ್ರೂ ಮೂವ್ಮೆಂಟ್ ಆಗುತ್ತೋ ಅಥವಾ ಆಗದೆ ಇರ್ಬೋದು. ಆದ್ರೆ ದೇವಿದು ಅವ್ಳು ತಗೊಳ್ಳೋ ಉಸಿರು, ಅವಳು ಬಿಡೋ ಉಸಿರುಗೆ ಅದ್ರಲ್ಲಿರೋ ಮುತ್ತೆಲ್ಲ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೆಷ್ಟು ಅದು ವಿಶೇಷವಾಗಿರ್ಬೇಕು ಅನ್ನೋ ವಿಚಾರವನ್ನ ನಾವು ತಿಳ್ಕೊಬೇಕಾಗಿದೆ ಇಲ್ಲಿ ಅಲ್ವಾ. ಹಿಂದಿನ ಶ್ಲೋಕ ನಾವು ತಿಳ್ಕೋಬೇಕು. ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭತ್ಸೀತ ಕಚ್ಚಪಿ ಮಂದಸ್ಮಿತ ಪ್ರಭಾಪುರ ಮಜ್ಜತ್ ಕಾಮೇಶ ಮಾನಸ. ಈ ಶ್ಲೋಕ ಬಿಟ್ಟು ತಾಯಿನೇ ಯಾಕೆ ಮೊದ್ಲು ಇದ್ರೆ ಹೇಳ್ಬಿಡಪ್ಪ ಆಮೇಲೆ ಇದನ್ನ ಹೇಳು ಅಂತ ಹೇಳಿರ್ಬೋದು ನನಗೆ. ಇಲ್ಲ, ಅಮ್ಮನವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಿಜ ಸಲ್ಲಾಪ ಅಂದ್ರೆ ಅಮ್ಮನವ್ರ ಸಂಭಾಷಣೆ ಎಷ್ಟು ಇಂಪಾಗಿದೆ, ಎಷ್ಟು ಮಧುರವಾಗಿದೆ ಅಂದ್ರೆ ಸರಸ್ವತಿಯ ವೀಣೆ. ಅಮ್ಮನವರ ವೀಣೆ ತಗೊಂಡು ನೀವು ಸಂಗೀತ ನುಡಿಸ್ಬಿಟ್ರೆ ಅದ್ ಎಷ್ಟು ಚೆನ್ನಾಗಿರುತ್ತೋ. ಸರಸ್ವತಿಯ ವೀಣೆಯ ಹೆಸರು ಕಚ್ಚಪಿ, ನೆನ್ಪಿಟ್ಕೋಬೇಕಿದನ್ನ ಆಯ್ತಾ. ಸರಸ್ವತಿಯ ವೀಣೆ ಹೆಸರು ಆ ಕಚ್ಚಪಿ ಅಂತಕ್ಕಂಥ ವೀಣೆಯಿಂದ ಯಾವ ರೀತಿ ನೀವು ಸಂಗೀತವನ್ನ ನುಡಿಸ್ದಾಗ ಎಷ್ಟು ಸುಮಧುರವಾಗಿರ್ತದೋ ಅಷ್ಟು ಸುಮಧುರವಾಗಿ ಇಲ್ಲಿ ಅಮ್ಮನವರ ಸಂಭಾಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ನಕ್ಷತ್ರ ಮಾಲದಲ್ಲಿ ಶಂಕರಾಚಾರ್ಯರು ಒಂದು ಶ್ಲೋಕವನ್ನ ಹೇಳ್ತಾರೆ. ಏನ್ ಶ್ಲೋಕ ಅಂದ್ರೆ ಸ್ತೋಕ್ತ ಭಕ್ತತೋಷಿ ಭಕ್ತ ಪೋಷಣೆ ನಮಃ ಶಿವಾಯ, ಮಾಕರಂದ ಸಾರ ವರ್ಷ ಭಾಷಣೆ ನಮಃ ಶಿವಾಯ, ಏಕ ಬಿಲ್ವದಾನ ತೋಷಿ ತೋಷಣೆ ನಮಃ ಶಿವಾಯ, ನೈಕ ಜನ್ಮ ಪಾಪಜಾಲ ಶೋಧನೆ ನಮಃ ಶಿವಾಯ ಅಂತ ಹೇಳ್ತಾರೆ. ಈಶ್ವರನ ಸ್ತುತಿಸಿದ್ರು ದೇವಿ ಜೊತೆ. ಯಾಕೆ ಅಂದ್ರೆ ಮಾಕರಂದ ಸಾರ ವರ್ಷ ಭಾಷಣೆ ಅಂತ ಅಮ್ಮನವ್ರು ಕರೆದಾಗ ನಿಜ ಸಲ್ಲಾಪದ ಶ್ಲೋಕ ಯಾಕೆ ಹೇಗೆ ಹೊಂದಾಣಿಕೆ ಆಯ್ತು ಅಂದ್ರೆ ಪಾರ್ವತಿ ಪರಮೇಶ್ವರ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಆಯ್ತಾ. ಜಗತ್ತಿಗೆ ಮಾತಾ ಪಿತೃರು ಅಂತ ಕರಿತೀವಿ. ಅವರಿಬ್ರು ಮಾತಾಡ್ತಾ ಕೂತಿದ್ರೆ ಚಂದನಶೀಲವಾದ ಸ್ಪರ್ಶ, ಅವರಿಬ್ಬರ ಮಾತು ಸದ್ವಾಕು ಸುಸ್ವರ ಸುಮಧುರ ಹೇಗಿದೆ ಅಂದ್ರೆ ಪರಶಿವನಿಗಿಂತ ಲಲಿತೆಯ ನಿಷ್ಕಪಟ ನಿರ್ಮಲ ಮಂದಹಾಸ ಮಾತುಗಳು, ಆ ದಂಪತಿಗಳಾಡ್ತಾ ಇರೋ ಮಾತುಗಳು, ಆ ಆದಿ ದಂಪತಿಗಳು ಮಾತಾಡ್ತಾ ಇರ್ತಕ್ಕಂಥ ವಾಗ್ಮಯ ಕಲೆ ಕೇಳದವರೇ ಪುಣ್ಯವಂತರು ಅಂತ ಶಂಕರಾಚಾರ್ಯರು ಬರೀತಾರೆ.
ಅವರ ಒಂದು ಮಾತ್ ಸಾಕಂತೆ ಸರ್ವ ಭವ ಬಂಧನ ನೀಗಿಸ್ಲಿಕ್ಕೆ. ಏನೇನೋ ಸರ್ ಆ ಕಮಿಟ್ಮೆಂಟು ಈ ಕಮಿಟ್ಮೆಂಟು, ಕ್ಲಾಸಿಗೆ ಜಾಯ್ನ್ ಆಗಕ್ ಆಗ್ತಾ ಇಲ್ಲ ಅಥವಾ ಮಿಸ್ ಆಯ್ತು ಅಂತಿರಲ್ವಾ, ಆ ದೇವ್ರು ಇಬ್ಬರನ್ನ ನೆನ್ಪಿಸ್ಕೊಳ್ಳಿ ಮನಸ್ಸಲ್ಲಿ. ಇಬ್ಬರನ್ನು ಪಾರ್ವತಿ ಪರಮೇಶ್ವರರನ್ನು ನೆನ್ಪಿಸ್ಕೊಂಡು ಮಾತಾಡ್ತಾ ಇರೋ ತರ ಭಾಸ ಮಾಡ್ಕೊಳ್ಳಿ. ಅವ್ರ ಮಾತು ಏನಾದ್ರೂ ನಿಮ್ಗೆ ನಿಜವಾಗ್ಲೂ ಮಾತಾಡ್ತಾ ಇದಾರೆ ಅಂತ ಭಾಸ ಆಗೋದ್ರೆ ಭವಬಂಧನನೇ ನೀಗೋಗುತ್ತಂತೆ. ಅವಳು ಮಾತಾಡ್ಬೇಕಾದ್ರೆ ತಾಯಿ ಮಂದಸ್ಮಿತ ಅವಾಗವಾಗ ನಗ್ತಾ ಇರ್ತಾಳಲ್ಲ, ಆ ನಗುಮುಖವನ್ನ ನೋಡಿ ಮಹಾಯೋಗೀಶ್ವರ ಪ್ರಸನ್ನನಾಗಿ ಮನಸ್ಸಲ್ಲೇ ನಗ್ತಾ ಇದ್ದಾನಂತ. ಎಷ್ಟು ಸುಂದರವಾಗಿ ಆ ನನ್ನ ಮುಂದೆ ಕೂತಿರ್ತಕ್ಕಂಥ ದೇವಿ ಮಾತಾಡ್ತಾ ಇದ್ದಾಳೆ, ನಗ್ತಾ ಇದ್ದಾಳೆ ಅಂತ, ಪ್ರಕಾಶಿಸ್ತಾ ಇದ್ದಾಳೆ ಅಂತ. ಆ ಮಹಾ ಸೌಂದರ್ಯ ಲಹರಿಯಾದಂತಹ, ಸರ್ವಾಭರಣ ಭೂಷಿತಳಾದಂತಹ ಆ ಸರ್ವ ಕಲೆಗೂ ಆ ಅಮ್ಮನವರು ಹೆಚ್ಚಿನ ಗಾರ್ತಿ. ಆ ಹೆಚ್ಚಿನ ಗಾತಿ ಪತ್ನಿಯಾಗಿ ಪಡೆದಂತ ಬೋಳಾಶಂಕರ ಅಥವಾ ಬೋಳೆ ಶಂಕರ ಒಮ್ಮೊಮ್ಮೆ ದಿಗಂಬರನಾಗಿದ್ರು ಕೂಡ, ಸ್ಮಶಾನವಾಸಿ ಆಗಿದ್ರು ಕೂಡ, ಕಪಾಲಧಾರಿ ಭಿಕ್ಷುಕನಾಗಿದ್ರು ಕೂಡ ಆ ತಾಯಿಯನ್ನ ನೋಡಿ ಅವನ್ ಅನ್ಕೊಂತಾನಂತೆ, ಏನೂ ಇಲ್ಲದೆ ನನ್ನನ್ನ ಈಕೆ ಸ್ವೀಕಾರ ಮಾಡಿದ್ಲು ಏಕ ಮನಸ್ಸಿನಿಂದ ಅಂತ. ಆ ಮನಸ್ಥಿತಿ ನಮ್ಗೆ ಬರ್ಬೇಕು. ಗಂಡನ ಮನೆಯಲ್ಲಿ ನನಗೆ ಮನೆ ಇಲ್ಲ, ಬಾಡಿಗೆ ಬರ್ತಿಲ್ಲ, ಕಾರ್ ಇಲ್ಲ, ಓದಿಲ್ಲ ಅಂತ ಇದಿಷ್ಟೆಲ್ಲ ವಿಚಾರವನ್ನ ಮಾತಾಡ್ಬೇಕಾದ್ರೆ ಆ ದೇವಿ ಏನೂ ಇಲ್ದಿದ್ರು ಆತನನ್ನ ಸ್ವೀಕರಿಸಿದ್ದು ಒಂದು ನಂಬಿಕೆ ಮೇಲೆ, ನಾನು ಹೋದ್ಮೇಲೆ ಎಲ್ಲ ಬರುತ್ತೆ ಅಥವಾ ಆತನ ಕೈ ಹಿಡಿದ್ಮೇಲೆ ಇಬ್ರು ಸುಖವಾಗಿರ್ತೀವಿ ಅನ್ನೋ ನಂಬಿಕೆ ಮೇಲೆ. ಆ ನಂಬಿಕೆ ನಮ್ಮಲ್ಲಿ ಬರ್ಬೇಕು. ಅಹಂಕಾರ ಕಳಿಬೇಕು, ಮಮಕಾರ ಬರ್ಬೇಕು, ಮಾನಾಪಮಾನ, ಉಚ್ಚ ನೀಚ, ಮೇಲು ಕೀಳು ಭೇದ ಭಾವವಿಲ್ಲದಂತಹ ಯೋಗೀಶ್ವರನ ಕೈಯನ್ನು ಹಿಡಿತಾ ಇದ್ದೀನಿ ನಾನು. ಸರ್ವ ಜೀವಿಗಳನ್ನು ಸಮನಾಗಿ ಕಾಣ್ತಾನೆ ಈಶ್ವರ. ತಾನು ಭಿಕ್ಷೆಯನ್ನ ಸ್ವೀಕರಿಸಿ ಅವನು ಲೋಕಕ್ಕೆಲ್ಲ ಆ ಫಲಧಾನ್ಯ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಅವನ್ಗೆ ಯೋಗ್ಯತೆ ಇಲ್ವಾ ಸೃಷ್ಟಿ ಮಾಡ್ಕೊಂಡು ಲೋಕಕ್ಕೆಲ್ಲ ಮಳೆ ಬೆಳೆ ಕೊಡೋನ್ಗೆ ಅಥವಾ ಆಶೀರ್ವಾದ ಮಾಡೋನ್ಗೆ? ಅವನಿಗೆ ಸೃಷ್ಟಿ ಇಲ್ವಾ? ಇದೆ. ಆದ್ರೂ ದೇವಾದಿ ದೇವ ಆದ್ರೂ ಕಪಾಲವನ್ನ ಬಿಡಿದು ಭಿಕ್ಷೆ ಬೇಡ್ತಾ ಇರೋದು, ಅವನು ವಿಭೂತಿಯನ್ನ ಧರಿಸಿ ಬೇರೆಯವ್ರನ್ನ ಧನ್ಯರನ್ನಾಗಿ ಮಾಡ್ತಾ ಇರೋದು ಅವನ ದೊಡ್ಡತನ. ಅವನಿಗೆ ನಾನು ಅರ್ಧಾಂಗಿಯಾಗಿ, ಅವನಿಗೆ ಹೆಂಡತಿಯಾಗಿ, ಅವನಿಗೆ ಮಹಾಮಾತಿಯಾಗಿ ನಾನು ಹೋದ್ರೆ ನನ್ನ ಜನ್ಮ ಸಾರ್ಥಕ. ಆತನ ಈ ವೇಷಭೂಷಣ ನೋಡೋರ್ಗೆ ಉನ್ಮತ್ತ ಅಥವಾ ಏನಪ್ಪಾ ಅಂತ ಕಾಣಿಸ್ಬೋದು, ಕೆಲವೊಂದ್ಸಲ ಅಸಹ್ಯ ಆಗ್ಬೋದು ಬೇರೆಯವ್ರಿಗೆ. ಆದ್ರೆ ಆ ದಿಗಂಬರತ್ವ ಅವನ್ಗೆ ಅಭ್ಯಾಸ ಆಗಿದ್ಯಲ್ವಾ, ನಾನ್ ಅವನ್ ಕೈ ಹಿಡಿದ್ಮೇಲೆ ನನ್ಗೂ ಅಭ್ಯಾಸ ಆಗ್ಬಿಡುತ್ತೆ. ಯಾಕಂದ್ರೆ ನನ್ ಗಂಡ, ಅವನ್ ಹೇಗಿದ್ರು ನಾನು ಸ್ವೀಕರಿಸ್ತೀನಿ ಅವನನ್ನ. ಭಿಕ್ಷೆ ಬಿಡೋದು, ತಿರುಗೋದು, ಸ್ಮಶಾನದಲ್ಲಿ ವಾಸಿಸೋದು, ಮೈಗೆಲ್ಲ ವಿಭೂತಿ ಬಳ್ಕೊಳೋದು, ಗರಳವನ್ನ ಎಲ್ಲವನ್ನ ನಿರಂತರವಾಗಿ ಆ ಪತಿವ್ರತ ಶಿರೋಮಣಿ ಆ ಮಹಾತಾಯಿ ಆನಂದಿಸ್ತಾ ಇದ್ದಾಳೆ ಅಂತ ಶಂಕರಾಚಾರ್ಯರು ಒಂದು ಕಡೆ ಬರೀತಾರೆ. ಅಮ್ಮನವರ ದೊಡ್ಡತನ ಬರೀತಾರೆ, ಪತಿವ್ರತ ಧರ್ಮದ ಬಗ್ಗೆ ಬರೀತಾರೆ ಶಂಕರಾಚಾರ್ಯರು. ಆ ಸೌಂದರ್ಯವನ್ನ ಈಗ್ಲೂ ವೀಕ್ಷಿಸ್ತಾ ಇರ್ತಕ್ಕಂಥ ಈಶ್ವರ ಹೃದಯದಲ್ಲಿ ಆಕೆಗೆ ಮುಗುಳ್ನಾಗೆ ಸದಾ ನಿಲ್ಸಿರ್ತಂತೆ. ಆತನ ಅವನ್ ಮನ್ಸಲ್ಲಿ ನಗು ಇದೆ ಅಂದ್ರೆ ಪಾರ್ವತಿಯಿಂದ, ಆ ದೇವಿಯಿಂದ. ಹಾಗಾಗಿ ಅವಳನ್ನ ಮಂದಸ್ಮಿತ, ಪ್ರಭಾಪೂರ, ಮಜ್ಜತ್ ಕಾಮೇಶ ಮಾನಸ ಅಂತ ಕರೆಸ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆ ಭಾವನೆ, ಯೋಗ ಮಾಯೆ, ಆ ಪ್ರಕೃತಿ ಜಗಜ್ಜನನಿ ಯಾವ ತರ ನೀರಲ್ಲಿ ಕಲ್ಲಿಸಿದಾಗ ಅಲೆ ಉದ್ಭವ ಆಗುತ್ತೋ ಅದೇ ತರ ತಾಯಿಲಿ, ತಾಯಿ ಅನ್ನೋದೇ ಅವಳು ಒಂಥರ ಬ್ರಹ್ಮಾಂಡಕ್ಕೆ ತಾಯಿ, ಶ್ರೀಮಾತೆ ಅಂತ ಯಾಕೆ ಕರಿತೀವಿ? ಅದ್ರ ಶ್ರೀವಿದ್ಯೆಯಾಗಿ ಯಾಕೆ ಆಕೆ ಕಟ್ಟು ಬಿದ್ದು ಆ ಶ್ರೀಚಕ್ರದಲ್ಲಿ ಅಡಕ ಆಗಬೇಕಾಗಿತ್ತು ಅಂದ್ರೆ ಲೋಕಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ. ಹಂಗಾಗಿ ಅಧಿಷ್ಠಾನ ದೇವತೆಯಾದವಳು ಎಲ್ರಿಗೂ ಒಳ್ಳೇದ್ ಮಾಡಿ, ಎಲ್ರನ್ನ ಲೋಕ ಕಲ್ಯಾಣ ಮಾಡಿ, ಎಲ್ಲ ಭಕ್ತರಿಗೆ ಅಂದ್ರೆ ಒಳ್ಳೆ ಮಾರ್ಗವನ್ನ ತೋರ್ಸ್ತಕ್ಕಂಥ ದೇವಿ ಆದವಳು ಅಲ್ವಾ? ದೇವಸೇನ ಬೇಕಾಗಿರುತ್ತೆ, ಕಾರ್ತಿಕೇಯ ಬೇಕಾಗಿರುತ್ತೆ, ಶಿವನ ಸತಿ ವಿಯೋಗ ಆಗಿರುತ್ತೆ, ದುಃಖಿತನಾಗಿರ್ತಾನೆ, ತಪಸ್ಸಿಗೆ ಕೂರ್ತಾನೆ. ಅದೇ ಸಂದರ್ಭದಲ್ಲಿ ತಾರಕಾಸುರ ರಾಕ್ಷಸ ಎಲ್ಲ ಕಡೆ ಬಿಡಿಸ್ತೊಡ್ದಾಗ ಬ್ರಹ್ಮದೇವ ಶಿವನಿಗೆ ಪುತ್ರ ಆಗಬೇಕು, ಆಗ ಮಾತ್ರ ಈ ರಾಕ್ಷಸನ ಸಂಹಾರ. ಆದ್ರೆ ಪಾರ್ವತಿಯನ್ನ ವಿವಾಹ ಆಗಬೇಕು, ಆತ ಗಿರಿಜೆಯನ್ನ ವಿವಾಹ ಆಗಬೇಕು, ಅವನೇ ಪತಿಯಾಗಿ ಪಡಿಬೇಕು ಅಂತ ಆಕೆ ಘೋರ ತಪಸ್ಸನ್ನ ಬೇರೆ ಮಾಡ್ತಾ ಇದ್ದಾಳೆ. ಇದೇ ಸಂದರ್ಭದಲ್ಲಿ ಕಾಮದೇವ ಮನ್ಮಥ ಶಿವನಿಗೆ ಪಾರ್ವತಿಯಲ್ಲಿ ಪ್ರೇಮ ಉಂಟಾಗುವಂತೆ ಬಾಣವನ್ನ ಬಿಟ್ಟು ಲೋಕ ಕಾರ್ಯಕ್ಕಾಗಿ ಮಾಡ್ತಾರೆ. ಹಾಗಾಗಿ ಆ ಈಶ್ವರನ ಮನಸ್ಸನ್ನ ಮಜ್ಜತ್ ಕಾಮೇಶನ ಮನಸ್ಸನ್ನ ಮುಗುಳ್ನಗೆಯಿಂದ ಗೆದ್ದಂತವಳು. ಹಾಗಾಗಿ ಈಕೆಯನ್ನ ಈ ಶ್ಲೋಕದ ತ್ಯರ ಕರಿಬೋದಾ ಅಂತ ಹೇಳ್ತಾ ಇದ್ದಾರೆ. ಕರಿಬೋದಾ?
ನೀವು ಯೋಚನೆ ಮಾಡಿ, ಖಂಡಿತ ಕರಿಬಹುದು. ಹಾಗಾಗಿ ಅಂತಹ ಅಮ್ಮನವರ ವರ್ಣನೆ ಮಾಡೋದು ದಿನಗಟ್ಲೆ ಗಂಟೆಗಟ್ಲೆ ಸಾಲೋದಿಲ್ಲ. ನಿರಂತರವಾಗಿ ಕಾರ್ಯ ಆಗ್ತಾ ಇರಬೇಕು, ನಾವು ಮಾಡ್ತಾ ಇರಬೇಕು. ದೇವಿಗೆ ಶರಣಾರ್ಥಿ. ಮುಂದಿನ ತರಗತಿಯಲ್ಲಿ ಸಿಗೋಣ.